ಹರಿರಚಿಂತ್ಯಗ ಸರ್ವದೇವೈಕವಂದ್ಯಗ ಪರಮಗುರುರಭೀಷ್ಟಾವಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಶಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಟಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಅವ್ಯಯಂ ಸತತಮಪ್ಯುಪಭುಕ್ತ್ಯ ವಿತ್ತಮಗ್ರ್ಯಮಿವ ದೂರಯ್ಯಾಸುಃ ಜಾಯಸೆ ಸ ಗುರವೇ ಹರಿಗೀತಾ ಭಾಷ್ಯಮೀಶ ವಿರಚಯ್ಯ ತದಾದಾತ್. ಸ್ವಸ್ತಿ ಅಸ್ತು. ಆಚಾರ್ಯರು ದುರ್ವಾದಗಳನ್ನೆಲ್ಲವನ್ನ ಖಂಡಿಸಬೇಕು, ದುರ್ವಾದಿಗಳ ನಿಗ್ರಹ ಮಾಡಬೇಕು, ವೇದಕ್ಕೆ ಸರಿಯಾಗಿ ವ್ಯಾಖ್ಯಾನವನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದಾರೆ. ಅವರು ಮಾಡಿದ ಸಂಕಲ್ಪ ಹೇಗಿತ್ತು ಅಂತನ್ನುವುದನ್ನು ನಿನ್ನೆ ದಿವಸ ನೋಡಿದ್ದೇವೆ. ವೇದದ ದುಸ್ಥಿತಿ ಅವತ್ತು ಸಭೆಯಲ್ಲಿ ದ್ರೌಪದಿ ದೇವಿಯರಿಗೆ ಆದ ಅಪಮಾನದ ಸ್ಥಿತಿಯಾಗಿತ್ತು. ಹೇಗೆ ಭೀಷ್ಮಾದಿಗಳಲ್ಲೇ ಕುಳಿತಿದ್ರೂ ಕೂಡ ಒಬ್ಬರೂ ಕೂಡ ಏನ್ ಮಾಡಲಿಲ್ಲ ಅಂದ್ರೆ ದ್ರೌಪದಿ ದೇವಿಗೆ ಅಪಮಾನ ಆಗ್ತಾ ಇದೆ ತಡಿಬೇಕು ಅಂತ ಮಾಡಲಿಲ್ಲ. ಸಾತಿ ಶೋಕಮಪಿ ಕೈಶ್ಚನ ದೃಷ್ಟಾಂ, ಕೆಲವರು ಅಳತಾ ನೋಡ್ತಾ ಇದ್ರು, ಕೆಲವರು ಉಪೇಕ್ಷೆ ಮಾಡ್ತಾ ಇದ್ರು. ವಿದುರನಂತಹ ವ್ಯಕ್ತಿ ಅಸಮರ್ಥ, ಅನಧಿಕಾರಿ, ಆದರೂ ಕೂಡ ದ್ರೌಪದಿ ದೇವಿಗೆ ಅನ್ಯಾಯವಾಯಿತು ಅಂತ ಹೇಳಿ ಸಭೆಯಲ್ಲಿ ಕಣ್ಣೀರು ಹಾಕಿದ್ದಂತೆ. ಹಾಗೆ ಇವತ್ತಿಗೂ ಕೂಡ ಆಚಾರ್ಯರ ಕಾಲದಲ್ಲೂ ಕೂಡ ವೇದಶಾಸ್ತ್ರಗಳಿಗೆ ಒದಗಿರುವಂತಹ ದುಸ್ಥಿತಿಯನ್ನು ಕಂಡು ಕಣ್ಣೀರು ಹಾಕಿದ ಜನ ಸಾಕಷ್ಟಿದ್ರು. ಅಸಮರ್ಥರು ಪಾಪ. ಯಾಕೆ ಅಂದರೆ ವೇದಗಳನ್ನು ನಿರ್ಣಯ ಮಾಡಿ ಕೊಡುವ, ಅರ್ಥ ಮಾಡಿ ವೇದಗಳಿಗೆ ನಿರ್ಣಾಯಕವಾದ ಅರ್ಥವನ್ನು ಹೇಳುವಂತಹ ಸಾಮರ್ಥ್ಯ ಇರಲಿಲ್ಲ. ಹೀಗೆ ಸೂತ್ರಗಳನ್ನು ಇಟ್ಟುಕೊಂಡು ಇದೇ ವೇದದ ಅಭಿಪ್ರಾಯ ಅಂತ ಹೇಳಿ ನಿರ್ಣಯ ಮಾಡುವಷ್ಟು ಸಮರ್ಥರಾಗಿರಲಿಲ್ಲ ಅವರು. ಅನ್ನೋದಕ್ಕಾಗಿ ಕೆಲವರು ದುಃಖಪಟ್ಟರು. ಇನ್ನು ಕೆಲವರು ನಮಗೇನು ಮಾಡಬೇಕ್ರಿ, ವೇದಕ್ಕಾದ್ರೇನೋ ಆಗದೇ ಇದ್ರೇನೋ ನಮಗೇನಾಗಬೇಕಾಗಿದೆ ಅಂತ ಭೀಷ್ಮಾದಿಗಳಂತೆ ಉಪೇಕ್ಷೆಯನ್ನು ತಾಳಿದ್ರಂತೆ. ಹೀಗಿತ್ತು ಪರಿಸ್ಥಿತಿ ಅಂತ ಹೇಳಿ ಅವತ್ತು ಹೇಗೆ ದ್ರೌಪದಿ ದೇವಿಯರಿಗೆ ರಕ್ಷಣೆ ಕೊಡುವರು ಭೀಮ ಒಬ್ಬನೇ ಇದ್ದರೋ
ಹಾಗೆ ಇವತ್ತು ವೇದಶಾಸ್ತ್ರಗಳಿಗೆ ರಕ್ಷಣೆಯನ್ನು ನೀಡುವಂತಹ ವ್ಯಕ್ತಿ ಆಚಾರ್ಯರು ಮಾತ್ರ. ಹಾಗಾಗಿ ಆಚಾರ್ಯರು ಆ ಎಲ್ಲ ದುರ್ವಾದಗಳನ್ನು ನಿಗ್ರಹ ಮಾಡಬೇಕು, ಗ್ರಂಥ ರಚನೆಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಯಾವ ಗ್ರಂಥವನ್ನು ಮೊದಲು ರಚನೆ ಮಾಡಬೇಕು? ವೇದಗಳೇ ಪ್ರಧಾನ. ವೇದಗಳಿಗೆ ರಕ್ಷಣೆಯನ್ನು ನೀಡಿರುವ ವೇದಗಳ ಅರ್ಥವನ್ನು ತಿಳಿಸಿಕೊಡುವಂತಹ ಬ್ರಹ್ಮಸೂತ್ರಗಳು ಅವು ಪ್ರಧಾನ. ಸೂತ್ರಗಳನ್ನು ಇಟ್ಟುಕೊಂಡು ವೇದಗಳಿಗೆ ವ್ಯಾಖ್ಯಾನ ಮಾಡಬೇಕು, ಸೂತ್ರಕ್ಕೆ ಸರಿಯಾದ ಅರ್ಥ ಬರಿಬೇಕು. ಎಷ್ಟು ದಿವಸ ಪ್ರವಚನ ಮಾಡಿದ್ರು ಆಚಾರ್ಯ, ಪ್ರವಚನ ಸಾಲೋದಿಲ್ಲ ಅಂದರು. ಈಗೇನಾಗಬೇಕು? ಇತರ ಆಚಾರ್ಯರು ಹೇಗೆ ಭಾಷ್ಯಗಳನ್ನು ಬರೆದು ಸೂತ್ರಗಳನ್ನು ಹೊಲಸುಪಡಿಸಿಬಿಟ್ಟಿದ್ದಾರೆ, ಹಾಗಾಗಬಾರದು. ಶುದ್ಧವಾದ ಅರ್ಥವನ್ನು ಬರೀಬೇಕು ಅಂತ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆಯೋಣ ಅಂತ ಬುದ್ಧಿಯಲ್ಲಿ ಬಂತು. ಆದರೆ ಬರೆಯುವಕ್ಕಿಂತ ಮೊದಲು ಮೂಲಕಾರರು, ಸೂತ್ರಕಾರಿ ಯಾರು ಇದ್ದಾರಲ್ಲ ಅವರ ಒಪ್ಪಿಗೆಯನ್ನು ಪಡೆಯೋಣ ಅಂತ ಒಂದು ಇಚ್ಛೆ ಬಂತಂತೆ. ಬ್ರಹ್ಮಸೂತ್ರಗಳನ್ನು ಬರೆದವರು ವೇದವ್ಯಾಸರು. ಹಾಗಾಗಿ ವ್ಯಾಸರ ಬಳಿ ಆಜ್ಞೆಯನ್ನು ಸ್ವೀಕಾರ ಮಾಡೋಣ. ನಾವು ನಿಮ್ಮ ಸೂತ್ರಗಳಿಗೆ ವ್ಯಾಖ್ಯಾನ ಬರಿತಾ ಇದ್ದೇವೆ, ನೀವು ಅನುಮತಿಯನ್ನು ನೀಡ್ರಿ, ಒಪ್ಪಿಗೆ ಕೊಡ್ರಿ ಅಂತ ಕೇಳೋಣ ಅಂತ ಅನಿಸ್ತು. ಒಂದು ಸರ್ತಿ ಬದರಿಗೆ ಹೋಗಿ ಕೇಳ್ಕೊಂಡೇ ಬಂದ್ಬಿಡೋಣ ಅಂತ ಹೊರಟ್ರಂತ. ಎಲ್ಲಿ ಹೋಗಿ ಕೇಳಬೇಕು? ಇಲ್ಲಿಯೇ ಕುಳಿತು ವ್ಯಾಸರ ಆಜ್ಞೆಯನ್ನು ಕೇಳಬಹುದು, ಕೇಳಲಿಕ್ಕೆ ಸಾಮರ್ಥ್ಯ ಉಂಟು, ಇಲ್ಲ ಅಂತ ತಿಳಿಬೇಡ್ರಿ. ಆದರೂ ಬದರಿ ಕ್ಷೇತ್ರದವರೆಗೆ ಹೋಗಿ ವ್ಯಾಸಾಶ್ರಮದಲ್ಲಿ ವ್ಯಾಸರ ದರ್ಶನವನ್ನು ಮಾಡಿಕೊಂಡು ಅವರಿಂದ ಒಪ್ಪಿಗೆಯನ್ನು ಪಡೆದು ಆಮೇಲೆ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಬರೀಬೇಕು ಅಂತ ಅನಿಸಿತು ಆಚಾರ್ಯರಿಗೆ. ಪರಮಾದ್ಭುತವಾದ ಸೂತ್ರಗಳು 564 ಸೂತ್ರಗಳು. 564 ಸೂತ್ರಗಳಿಂದ ಅನಂತ ವೇದಗಳನ್ನು ನಿರ್ಣಯ ಮಾಡುವಂತಹ ಸಾಮರ್ಥ್ಯ ಬರ್ತದಂತೆ ಆ ಸೂತ್ರಗಳಲ್ಲಿ ಇದೆ ಅಂತ. ಹಾಗಾಗಿ ವ್ಯಾಸರ ಹತ್ರ ಹೋಗೋಣ ಅಂತ ಹೊರಟಾಗ ಗುರುಗಳ ಕಡೆ ಹೋಗ್ತಿದ್ರೆ ಖಾಲಿ ಕೈಯಲ್ಲಿ ಹೋಗಬಾರ್ದು. ದೇವರ ಮನೆಗೆ ಹೋಗಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಗಬಾರ್ದು, ನಿಯಮ ಉಂಟಂತ. ಕೆಲವು ಕಡೆಗೆ ಹೋಗುವಾಗ ಏನೂ ತಗೊಳ್ಳದೆ ಹೋಗಬೇಡ್ರಿ ಅಂತ. ರಿಕ್ತ ಹಸ್ತೋ ನಗಚ್ಚೇತ ರಾಜಾನಂ ದೇವತಾಂ ಗುರುಂ. ರಾಜರ ಮನೆಗೆ ಹೊರಟಿದ್ದೀರಿ, ದೊಡ್ಡ ದೊಡ್ಡವ್ರ ಮನೆಗೆ ಹೊರಟಿದ್ದೀರಿ, ಕೈಯಲ್ಲೊಂದೇನೋ ತಗೊಂಡು ಹೋಗ್ರಿ. ತಮ್ಮ ಬಾಲಕರಿರುವ ಮನೆಗೆ ಹೋಗುವಾಗ ಏನಾದರೂ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕಂತ. ಯಾಕೆ? ಬಾಲಕರು ಎದುರು ನೋಡ್ತಿರ್ತಾರಂತೆ, ಹೊರಗಿನಿಂದ ಬರೋರು ಏನಾದರೂ ತಗೊಂಡ್ಬರ್ತಾರೆ ಅಂತ. ಅದಕ್ಕೆ ಕೈಯಲ್ಲಿ ಹಿಡ್ಕೊಂಡು ಹೋಗಿರ್ಬೇಕು. ಆಮೇಲೆ ಗುರುಗಳ ಮನೆಗೆ ಹೋಗುವಾಗ ತಗೊಂಡು ಹೋಗ್ಬೇಕು, ದೇವರ ಮನೆಗೆ ಹೋಗುವಾಗ ತಗೊಂಡು ಹೋಗ್ಬೇಕಂತ. ಹೀಗೆ 4-5 ಸ್ಥಳಗಳಲ್ಲಿ ಖಾಲಿ ಕೈಲೇ ತಾರಮ್ಮಯ್ಯ ಯದುಕುಲ ಚಂದ್ರನ ತಿರ್ಸ್ಕೊಂಡು ಹೋಗ್ಬಾರ್ದು. ಹಿಂಗೆ ತಿರ್ಸ್ಕೊಂಡು ಹೋಗ್ತಿರ್ತಾರಲ್ಲ, ಹಂಗೆ ಹೋಗ್ಬಾರ್ದು. ತೋಳು ರಂಗ ತೋಳನ್ನಾಡೈ ಅಂತ ಹೇಳಿ ಹಿಂಗೆ ಹೋಗ್ಬಾರ್ದು. ತಗೊಂಡು ಹೋಗ್ಬೇಕೇನಾದ್ರು. ಏನು ತಗೊಂಡು ಹೋಗೋಣ? ವ್ಯಾಸರಿಗೆ ಯಾವುದು ಪ್ರಿಯವಾದದ್ದು? ವ್ಯಾಸರಿಗೆ ಪ್ರಿಯವಾದದ್ದು ಮಹಾಭಾರತ. ಮಹಾಭಾರತ ವ್ಯಾಸರಿಗೆ ಪ್ರಿಯವಾಗಿದೆ. ಅದರಲ್ಲೂ ಕೂಡ ಮಹಾಭಾರತದಲ್ಲೂ ಶ್ರೇಷ್ಠವಾದ ಭಾಗಗಳು ಅಂತಂದ್ರೆ ಒಂದು ವಿಷ್ಣು ಸಹಸ್ರನಾಮ, ಇನ್ನೊಂದು ಭಗವದ್ಗೀತೆ. ನೋಡ್ರಿ ಹೆಂಗ ಆಲೋಚನೆ ಮಾಡ್ತಾರೆ ಆಚಾರ್ಯರು. ಸೂತ್ರಕ್ಕೆ ವ್ಯಾಖ್ಯಾನ ಬರೀಬೇಕಾಗಿದೆ, ಬರೆಯೋ ಕಾಲಕ್ಕೆ 3 ಕಾಲರಿಗೆ ಒಂದು ಸಮ್ಮತಿ ಕೇಳೋಣಂತ. ವ್ಯಾಸರೇ ನೀವು ಹೂ ಅಂದರೆ ನಾನು ಸೂತ್ರಕ್ಕೆ ವ್ಯಾಖ್ಯಾನ ಬರೀತೀನಿ. ಯಾಕೆಂದರೆ ನಿಮ್ಮ ಮನಸ್ಸು ಪ್ರಸನ್ನವಾಗಿದ್ದು ಹರಿಸ್ಬೇಕು ನೀವು. ಇಲ್ಲ ಅನಂತ ತೀರ್ಥರೇ ನೀವು ಬರೀರಿ, ನೀವು ಸೂತ್ರಾರ್ಥವನ್ನು ಬರೆದು ನನಗದು ಪ್ರಿಯ ಅಂತ ಹರಿಸಿದ್ರೆ ಮಾತ್ರ ಸೂತ್ರಾರ್ಥ ಜಗತ್ತಿನಲ್ಲಿ ಮಾನ್ಯವಾಗ್ತದೆ. ಆಯಿತು ಅಂತ ಒಪ್ಪಿಗೆ ತಗೊಳ್ಳಿಕ್ಕೆ ಬದಲಿಗೆ ಹೋಗೋಣ ಅಂತ ಹೊರಟ್ರೆ ಮತ್ತೊಂದು ಸಮಸ್ಯೆ ಎದುರಾಯಿತು. ಖಾಲಿ ಕೈಯಲ್ಲಿ ಹೋಗೋ ಹಂಗಿಲ್ಲ ಅಂತ. ಏನು ತಗೊಂಡು ಹೋಗೋಣ ಅಂತಂದ್ರೆ, ಮತ್ತು ಸುಧಾಮ ತಗೊಂಡು ಹೋಗಿದ್ನಲ್ಲ ಕೃಷ್ಣನ ಕಡೆಗೆ ಅವಲಕ್ಕಿ ಚೀಲ, ಅವಲಕ್ಕಿ ಚೀಲ ಅಲ್ರಿ, ಅವಲಕ್ಕಿ ಗಂಟು. ಹಂಗೇನು ತಗೊಂಡು ಹೋಗೋಣ ಅಂದರೆ ಉಪಯೋಗ ಇಲ್ಲ. ಅದಕ್ಕೆ ಅವರಿಗೆ ಪ್ರಿಯವಾದ ಜ್ಞಾನ ಭಾಗ ಅದನ್ನೇ ವ್ಯವಸ್ಥೆ ಮಾಡೋಣ. ಆ ಜ್ಞಾನ ಭಾಗದಲ್ಲಿ ಇದ್ದದ್ದು ಪ್ರಿಯವಾದದ್ದು ಯಾವುದು ಅಂದರೆ ಮಹಾಭಾರತ. ಅದರಲ್ಲೂ 2 ಭಾರಿ ಶ್ರೇಷ್ಠವಾದ ಭಾಗಗಳು ಯಾವುದು ಅಂದರೆ ಒಂದು ಭಗವದ್ಗೀತೆ, ಒಂದು ವಿಷ್ಣು ಸಹಸ್ರನಾಮ. ಈಗಾಗಲೇ ಒಂದು ಸಭೆಯಲ್ಲಿ ವಿಷ್ಣು ಸಹಸ್ರನಾಮದ ಪ್ರವಚನ ಮಾಡಿ ಆಗಿದೆ. ದೇವರಿಗೆ ಪ್ರಿಯವಾಗುವ ಕೆಲಸ ಮಾಡಿಬಿಟ್ಟಿದ್ದಾರೆ. ಹಾಗಾದರೆ ಅದು ಬೇಡ. ಉಳಿದದ್ದು ಯಾವುದು ಈಗ ಅಂದರೆ ಭಗವದ್ಗೀತೆ.
ಹಾಗಾದರೆ ಭಗವದ್ಗೀತೆಗೆ ಒಂದು ಭಾಷ್ಯವನ್ನ ಬರೆದು ಆ ಭಗವದ್ಗೀತಾ ಭಾಷ್ಯವನ್ನೇ ತೆಗೆದುಕೊಂಡು ಹೋಗಿ ಬದರೀನಾರಾಯಣನಿಗೆ ಸಮರ್ಪಣೆಯನ್ನ ಮಾಡಿಬಿಡೋಣ, ಅಲ್ಲಿಂದ ವ್ಯಾಸರಿಗೆ ಸಮರ್ಪಣೆ ಮಾಡಿಬಿಡೋಣ ಅಂತ ಸಂಕಲ್ಪ ಮಾಡಿದರು. ಬದರಿಗೆ ಹೋಗಿ ಮುಂದೆ ಹೋಗಬೇಕು ವೇದವ್ಯಾಸ ದೇವರ ದರ್ಶನಕ್ಕಾಗಿ. ಹಿಮಾಲಯ ಪರ್ವತದಲ್ಲಿ ಮೊದಲು ಸಿಗೋದು ಬದರಿ, ಅನಂತರದಲ್ಲಿ ವ್ಯಾಸಾಶ್ರಮ. ಸರಿ ಅಂತ ಹೇಳಿ ರಜತ ಪೀಠಪುರದಲ್ಲಿ ಕುಳಿತುಕೊಂಡು ಭಗವದ್ಗೀತಾ ಭಾಷ್ಯವನ್ನು ಬರೆದು ಗುರುಗಳ ಕಡೆಗೆ ಬಂದರು. ಗುರುಗಳೇ, ಬದರಿಗೆ ಹೋಗ್ತಾ ಇದ್ದೀನಿ, ಒಪ್ಪಿಗೆ ಕೊಡ್ರಿ ಅಂದ್ರೆ, ಮತ್ತೆ ಬದರಿಗೆ ಹೋಗ್ತೀನಿ ಒಪ್ಪಿಗೆ ಕೊಡ್ರಿ ಅಂತಂದ್ರೆ ಗುರುಗಳಿಗೆ ಸಂಕಟ ಶುರುವಾಯಿತು. ಅಯ್ಯಯ್ಯೋ, ಮತ್ತೆ ನನ್ನ ಶಿಷ್ಯ ನಾನು ಬಿಟ್ಟು ಹೋಗ್ತಾನಲ್ಲ. ದಕ್ಷಿಣ ಭಾರತ ಯಾತ್ರೆಯಲ್ಲಿ ನಾನು ಕರ್ಕೊಂಡು ಹೋಗಿದ್ರು, ನಾನು ಹೋಗಿ ಬಂದಿದ್ದೆ. ಅವರ ಆ ಪಾಠ ಪ್ರವಚನ ಶೈಲಿ, ವಾಕ್ಯಾರ್ಥ ಶೈಲಿ, ಸರ್ವಜ್ಞತ್ವವನ್ನ ಕಣ್ಣಾರೆ ಕಂಡಿದ್ದೆ. ಹಾಗಾದ್ರೆ ಉತ್ತರ ಭಾರತ ಯಾತ್ರೆಗೆ ಹೋಗುವಾಗಲೂ ನಾನು ಜೊತೆಗೆ ಹೋಗಬೇಕು ಅಂತ ಅಪೇಕ್ಷೆ ಬಂತಂತೆ. ಅಷ್ಟೊತ್ತಿಗೆ ಆಗಲೇ ಗುರುಗಳಿಗೆ ವಯಸ್ಸಾಗಿತ್ತು. ಅಷ್ಟು ದೂರ ಸಂಚಾರ ಮಾಡಿಕೊಂಡು ಕಾಲ್ನಡಿಗೆಯಲ್ಲಿ ಹೋಗ್ಬೇಕಲ್ಲೆಲ್ಲ, ಏನ್ ಮಾಡೋ ಹಂಗಿಲ್ಲ. ಬಸ್ಸು, ಏರೋಪ್ಲೇನು, ಹೆಲಿಕಾಪ್ಟರ್ಗಳು ಇಲ್ಲ, ಅವೆಲ್ಲ ಇಲ್ಲ. ಅಲ್ಲ, ನಡಿಗೆಯಲ್ಲಿ ಯಾತ್ರೆ ಮಾಡುವಾಗ ನದಿಗಳ ಪ್ರವಾಹ ಬರೋದುಂಟು. ಮಳೆಗಾಲ, ಚಳಿಗಾಲ, ಕಳ್ಳಕಾಕರು, ರಾಜರು ಒಬ್ಬರಿಂದ ಒಬ್ಬರು ರಾಜರಿಗೆ ಆಗಿ ಬರೋದಿಲ್ಲ. ಎಲ್ಲರೂ ಬಾರ್ಡರ್ ಸೀಸ್ ಮಾಡ್ಕೊಂಡು ಕೂತ್ಬಿಟ್ಟಾರೆ. ಮುಂದೆ ಬರುತ್ತೆ 10ನೇ ಸರ್ಗದಲ್ಲಿ ಹೇಳುವಾಗ, ಇಂಥ ದುರ್ಭರವಾದ ಪರಿಸ್ಥಿತಿಯಲ್ಲಿ ಯಾತ್ರೆಯನ್ನ ಮಾಡೋದು ನಮ್ಮ ಗುರುಗಳ ಕಡೆಯಿಂದ ಸಾಧ್ಯ ಆಗೋ ಮಾತಲ್ಲ, ಬೇಡ ಅಂತ ಹೇಳಿ ಗುರುಗಳನ್ನ ಅಲ್ಲೇ ಕೂಡಿಸ್ಬಿಟ್ಟು. ಗುರುಗಳು ಸುಮ್ ಕೊಡ್ತಾರ ನೆನ್ಬಿಟ್ಟು ಇರ್ಲಿಕ್ಕೆ ಆಗಂಗಿಲ್ಲ. ಅಮ್ಮಂದ್ರು ಮಕ್ಕಳು ಹಠ ಮಾಡ್ತಿರ್ತಾರಲ್ಲ, ಅಮ್ಮ ನೀವು ಹೋಗಬೇಡ ಬಿಟ್ಟು ನನ್ನ. ಅಚ್ಯುತ ಪ್ರೇಕ್ಷ ತೀರ್ಥರು ಪೂರ್ಣಪ್ರಜ್ಞ ತೀರ್ಥರು ಹೇಳಿದ್ರಂತೆ ನನ್ ಬಿಟ್ಟು ಹೋಗ್ಬೇಡ ಅಂತ. ಗೊತ್ತಿತ್ತು ಆಚಾರ್ಯರಿಗೆ ಇದು ಮಾಡ್ತಾರೆ ಇವರು ಅಂತ ಹೇಳಿ. ತಕ್ಷಣದಲ್ಲಿ ಒಂದು ಪುಸ್ತಕ ತೆಗೆದ್ರು, ಚೀಲದಲ್ಲಿ ಇತ್ತು. ಯಾವುದು? ಗೀತಾ ಭಾಷ್ಯ. ತಗೊಳ್ರಿ ಅಂದ್ರು. ಇದೇನು ಅಂದ್ರೆ, ಇದಿದ್ರೆ ನಾ ಇದ್ದಂಗೆ ಇಟ್ಕೊಳ್ರಿ ಅಂದ್ಬಿಟ್ಟು, ಬೇರೆ ಏನಿಲ್ಲ, ಇದಿದ್ರೆ ನಾ ಇದ್ದಂಗೆ. ಎಲ್ಲಿ ಯಾರ ಮನೆಯಲ್ಲಿ ಶ್ರೀಮದಾಚಾರ ಸರ್ವಮೂಲ ಕೃತಿಗಳಿವೆಯೋ ಅಲ್ಲಿ ಎಲ್ಲ ಶ್ರೀಮದಾಚಾರ್ಯ ಇದ್ದಾರೆ ಅಂದ್ಬಿಟ್ಕೊಂಡ್ಬಿಟ್ರು. ನಮ್ಮ ಮನೆಯಲ್ಲಿ 37 ಗ್ರಂಥಗಳದ ಆಚಾರದ ಉಪಲಬ್ಧವಾದ ಸರ್ವಮೂಲ ಗ್ರಂಥಗಳಿವೆ ಅಂತಂದ್ರೆ ಅಷ್ಟು ರೂಪದಿಂದ ಆಚಾರ್ಯ ಇದ್ದಾರೆ. ಗೀತಾ ಭಾಷ್ಯವನ್ನು ಕೊಟ್ಟರು. ಆಶ್ಚರ್ಯ, ಯಾವಾಗ ಬರೆದಿದ್ದಾರೋ ಏನೋ, ನಮ್ಮ ಜೊತೆಗೇ ಇರ್ತಿದ್ರು ನಿತ್ಯದಲ್ಲಿ, ದೇವರ ಪೂಜೆ ಮಾಡಿಕೊಂಡು, ಜಪ ಮಾಡಿಕೊಂಡು, ವಾಕ್ಯಾರ್ಥ ಮಾಡಿಕೊಂಡು. ಈ ಮಧ್ಯದಲ್ಲಿ ಯಾವಾಗ ಬರೆದ್ರೋ ಏನೋ ಗೊತ್ತಿಲ್ಲ. ದಕ್ಷಿಣ ಭಾರತ ಯಾತ್ರೆಗೆ ಹೋಗಿ ಬಂದಾಗ ಆಚಾರ್ಯರು ಅನೇಕ ಗ್ರಂಥಗಳ ಸಂಗ್ರಹವನ್ನು ಮಾಡಿದರು. ಆ ಗ್ರಂಥ ಸಂರಕ್ಷಣೆ ಮಾಡುವ ಜವಾಬ್ದಾರಿಯೂ ಇತ್ತಲ್ಲ, ಯಾರಿಗೆ ಕೊಡಬೇಕದನ್ನ? ಗುರುಗಳಿಗೆ ಹೇಳಿದರು. ಗುರುಗಳೇ, ನೀವು ಗ್ರಂಥ ಜವಾಬ್ದಾರಿ ತಗೊಳ್ರಿ. ಅವರ ಜ್ಯೇಷ್ಠಯತಿಗಳೊಬ್ಬರಿದ್ದಲ್ಲ, ಅವ್ರಿಗೂ ಹೇಳಿದರು ನೀವು ಇಟ್ಕೊಳ್ರಿ ಅಂತ ಹೇಳಿ. ಇಬ್ಬರನ್ನು ಕರೆದು ಏಕಾಂತದಲ್ಲಿ ಗೀತಾ ಭಾಷ್ಯವನ್ನು ಕೈಯಲ್ಲಿ ಕೊಟ್ಟು, ಇದು ನಾನಿದ್ದಂತೆ, ನಿಮ್ಮಿಬ್ಬರಿಗೆ ನಾನು ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲಲ್ಲ. ಇದ್ರ ಒಂದು ಪುಟ ಹೀಗೆ ತೆಗಿರಿ, ನಾನು ಕಾಣಿಸ್ತೀನಿ. 2ನೇ ಪುಟ ತೆಗಿರಿ, ನಾನೇ ಕಾಣಿಸ್ತೀನಿ. ಒಂದು ಸಾಲು ಓದಿ, ಇನ್ನೊಂದು ಸಾಲು ಓದ್ರಿ, ನಾನೇ ಕಾಣಿಸ್ತೀನಿ. ಅದ್ಭುತವಾದ ಗೀತಾ ಭಾಷ್ಯವನ್ನು ಬರೆದಿದ್ದೇನೆ, ತೆಗೆದುಕೊಳ್ಳ್ರಿ ಅಂತ ಹೇಳಿಕೊಟ್ರಂತೆ. ನಾರಾಯಣ ಪಂಡಿತಾಚಾರ್ಯರು ಇದೆಲ್ಲವನ್ನ ಬುದ್ಧಿಯಲ್ಲಿ ಇಟ್ಟುಕೊಂಡು ಗೀತಾ ಭಾಷ್ಯ ಕೊಟ್ಟಾಗ ಏನಾಗಿತ್ತು ಅಂತ 32ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅವ್ಯಯಂ ಸತತಮಭ್ಯುಪಭುಕ್ತ್ಯ ವಿತ್ತಮಗ್ರಮಿವ ದೂರಯ್ಯಾಸು ಜಾಯಸೆ ಸಗುರಮೇ ಹರಿಗೀತಾ ಭಾಷ್ಯಮೇಷ ವಿರಚಯ್ಯ ತದಾದಾತ್. ಏಷಃ ಶ್ರೀಮಧ್ವಾಚಾರ್ಯ ತದಾ, ಅವರು ಬದರಿ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡಿಕೊಂಡಾಗ ಹರಿಗೀತಾ ಭಾಷ್ಯಂ, ಗೀತಾ ಭಾಷ್ಯವನ್ನ ರಚನೆ ಮಾಡಿ ಕೊಟ್ಟುಬಿಟ್ರು. ಹೆಂಗಿತ್ತದು ಅಂದ್ರೆ, ಈಗ ಊರಿಗೆ ಹೊರಟಿದ್ದಾರೆ ಅಂತ ಇಟ್ಕೊಳ್ರಿ, ಮನೆಯಲ್ಲಿ ಯಜಮಾನರು, ಮನೆಯಲ್ಲಿ ಮುಖ್ಯಸ್ಥರು ಊರಿಗೆ ಹೊರಟಿದ್ದಾರೆ. ಅವನು ಇದ್ರೆ ಹಣಕಾಸಿನ ವ್ಯವಸ್ಥೆಯನ್ನು ಅವನು ನೋಡ್ಕೋತಿರ್ತಾನೆ. ಆದರೆ ಅವನು ಊರಿಗೆ ಹೋದಾಗ ಅವನ ಅನುಪಸ್ಥಿತಿಯಲ್ಲಿ ಮನೆ ನಡೀಬೇಕಾದ್ರೆ ಏನ್ ಮಾಡಬೇಕು? ಸ್ವಲ್ಪ ಹಣವನ್ನು ಕೊಟ್ಟು ಹೋಗ್ಬೇಕು ಅಲ್ವಾ? ಆಚಾರ್ಯರಿಗೆ ದೂರದ ಊರಿಗೆ ಹೊರಟಿದ್ದಾರೆ.
ಅವರ ಅನುಪಸ್ಥಿತಿಯಲ್ಲಿ ಅಚ್ಚುತ ಪ್ರೇಕ್ಷರಿಗೂ ದಿಕ್ಕುಚಯತಿಗಳಿಗೂ ಕೂಡ ಕೊರತೆಯಾಗಬಾರದು. ಯಾವ ಕೊರತೆಯಾಗಬಾರದು? ಜ್ಞಾನದಲ್ಲಿ ಯಾವ ಕೊರತೆಯಾಗಬಾರದು. ಅದಕ್ಕೊಂದು ದೊಡ್ಡ ಗಂಟು ಕೊಟ್ರಂತೆ. ಎಂಥ ಗಂಟು ಕೊಟ್ಟರು ಅಂದರೆ ಅವ್ಯಯಂ, ಕರಗದೇ ಇರುವಂತಹ ಗಂಟು ಕೊಟ್ರಂತೆ. ಹೌದು, ನಮ್ದು ಗಂಟು ಕರಗಂಗಿಲ್ಲ ಎಚ್ಚಾರ, ನಮ್ಮ ಗಂಟು ಕರಗಂಗಿಲ್ಲ. ಯಾಕೆ? ಕಟ್ಟಿ 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 ಇಟ್ಬಿಟ್ಟಿರ್ತೀವಿ. ಕಟ್ಟೋದು ಎತ್ತಿಡೋದು, ಕಟ್ಟೋದು ಎತ್ತಿಡೋದು. ಕರಗಬೇಕು ಹೆಂಗ? ಖರ್ಚು ಮಾಡಿದ್ರೆ ಕರಗ್ತದೆ, ಖರ್ಚೇ ಮಾಡಂಗಿಲ್ಲ ನಾವು ಅಂದ್ರೆ. ಅಂಥ ಗಂಟಲ್ಲ. ಸತತಮಪಿ ಉಪಭುಕ್ತ್ಯ, ನಿತ್ಯ ನಿರಂತರ 24 ಗಂಟೆಯೂ ಅದನ್ನ ಅನುಭವಿಸಿದ್ರು, ಭೋಗ ಮಾಡಿದ್ರು, ವ್ಯವಹಾರಕ್ಕೆ ಬಳಸಿಕೊಂಡ್ರು, ಖರ್ಚು ಮಾಡಿದರೂ ಕೂಡ ಕರಗದೇ ಇರುವಂತಹ ಒಂದು ಗಂಟನ್ನ ಅವ್ಯಯಂ ಸತತಮಪ್ಯುಪಭುಕ್ತ್ಯ ವಿತ್ತಮಗ್ರಮಿವ ದೂರಯ್ಯಾಸು. ಒಬ್ಬ ಹೊರ ಊರಿಗೆ ಹೋಗುವಾಗ ಒಳ್ಳೆ ಗಂಟನ್ನ, ಹಣದ ಗಂಟನ್ನ ಎಷ್ಟು ಖರ್ಚು ಮಾಡಿದ್ರು ತಾವು ತಿರುಗಿ ಬರೋವರೆಗೂ ಕೂಡ ಸಾಲಬೇಕಲ್ಲ, ಅಂತಹ ಗಂಟು ಕೊಟ್ಟಿರ್ತಾರಲ್ಲ. ಹಾಗೆ ಭಗವದ್ಗೀತಾ ಭಾಷ್ಯವೆಂಬುವಂತಹದ್ದನ್ನ ಗುರುಗಳ ಕೈಯಲ್ಲಿ ಕೊಟ್ಟರಂತೆ. ಎಷ್ಟು ಸೊಗಸಾಗಿ ವರ್ಣನೆ ಮಾಡುತ್ತಾರೆ ಪಂಡಿತಾಚಾರ್ಯ. ಭಗವದ್ಗೀತಾ ಭಾಷ್ಯ ಅಂದ್ರೆ ಏನು ಅಂತ ಕೇಳಿದ್ರೆ, ನಿತ್ಯ ನಿರಂತರ ಉಪಯೋಗಿಸಿದರೂ ಕೂಡ ಬರಿದಾಗದೇ ಇರುವಂತಹ ದೊಡ್ಡ ನಿಧಿ ಅದು. ಬರಿದಾಗದೇ ಇರುವಂತಹ ದೊಡ್ಡದಾದ ನಿಧಿ ಅದು. ಕನ್ನಡದ ಸುಮಧ್ವಿಜಯಕಾರರು ಒಂದು ಮಾತನ್ನು ಹೇಳ್ತಾರೆ, ಎಷ್ಟು ಸೊಗಸಾಗಿ ಅನ್ವಯ ಮಾಡ್ತಾರೆ ನೋಡ್ರಿ. ದುರದೇಶಕ್ಕೆ ಪುಪ ಪುರುಷನು, ದುರದೇಶಕ್ಕೆ ಪುಪ ಪುರುಷನು ಹೇರಳವ ಬಹು ಸೇವಿಸಿದರು ತಿರದಿಹ ಮಗ ನಿಧಿಯ ಪ್ರೇಮದಿ ತನ್ನವರ ವಶಕ್ಕೆ ಸಾರುತ್ತಲೆ ಕೊಡುವಂತೆ ಮೋದ ಸುತೀರ್ಥ ಕೊಟ್ಟನು ಗುರುಯುತಗೆ ಹಿರಿಧೀರ ಯತಿಗ ಭಾಷ್ಯ ನಿರ್ಮಿಸಿ ಹರಿಸು ಗೀತಾರ್ಥ. ಅವಾಗವಾಗ ಶ್ಲೋಕಕ್ಕೆ ಪಕ್ಕವಾದ್ಯಗಳು ಬೇಕಾಗ್ತಾವ. ಅಂದ್ರೆ ಗಂಟ್ಲ ಕೂತಿರ್ತದೆ, ಸಂಗೀತಗಾರದ ಗಂಟ್ಲ ಸ್ವಲ್ಪ ಸರಿಯಾಗಬೇಕು ಅಂದ್ರೆ ಪಕ್ಕವಾದ್ಯದವ್ರು ಇರ್ತಾರಲ್ಲ. ಹಂಗೀಗೇನು ಲೋಕದಲ್ಲಿ ಮೊಬೈಲ್ಗಳವ, ಇವೆಲ್ಲ ಪಕ್ಕವಾದ್ಯಗಳು ನಮಗೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಕರಿತಿರ್ತಾರೆ. ಆಚಾರ ಧ್ವನಿಗೆ ಅಡ್ಜಸ್ಟ್ಮೆಂಟ್ ಆಗಲಿ ಅಂತ ತಿಳ್ಕೊಂಡು ಹೇಳಿ ಟಣ ಟುಣ ಟಣ ಟುಣ ಅಂತ ಚಂದ ಇರ್ತದೆ. ಹೇಳಿ, ದುರದೇಶಕ್ಕೆ ಬೊಬ್ಬ ಪುರುಷನು ಹೇರಳವ ಬಹು ಸೇವಿಸಿದರು ತಿರದಿಹ ಮಗ ನಿಧಿಯ ಪ್ರೇಮದಿ ತನ್ನವರ ವಶಕ್ಕೆ ಸಾರುತ್ತಲೆ ಕೊಡುವಂತೆ ಮೋದ ಸುತೀರ್ಥ ಕೊಟ್ಟನು ಗುರುಯುತಗೆ ಹಿರಿಧೀರ ಯತಿಗ ಭಾಷ್ಯ ನಿರ್ಮಿಸಿ ಹರಿಸುಗೀತಾರ್ಥ. ಸುಗೀತಾರ್ಥವನ್ನ ಕೊಟ್ಟರು. ಯಾಕೆ? ದೂರದ ದೇಶಕ್ಕೆ ಹೋಗ್ತಾ ಇದ್ದಾರೆ, ಅದಕ್ಕೆ ಅಲ್ಲಿಂದ ಬರೋವರೆಗೂ ಕೂಡ ಅವರಿಗೆ ಆಗಲಿ ಅಂತ ತಿಳಿದುಕೊಂಡು ಹೇಳಿಕೊಟ್ರಂತೆ. ಆಚಾರ್ಯರು ಕೊಟ್ಟಾಗ ಅಚ್ಯುತ ಪ್ರೇಕ್ಷ ತೀರ್ಥರು ಅದನ್ನು ತೆಗೆದು ನೋಡಿದರಂತೆ. ಏನಿರಬಹುದು? ನಮಗೆಲ್ಲ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಏನು ಬರೆದಿದ್ದಾರೆ ಅಂತ ಕುತೂಹಲ ಇದ್ದಂತೆ ಆ ಲಿಖುಚಯತಿಗಳಿಗೂ ಅಚ್ಯುತ ಪ್ರೇಕ್ಷರಿಗೂ ಆನಂದ, ಕುತೂಹಲ. ಏನು ಬರೆದಿರಬಹುದು ಅಂತ. ಹೀಗೆ ಬರೆದಿದ್ರಂತೆ ಆಚಾರ್ಯ. ಸರ್ವಭಾರತಾರ್ಥ ಸಂಗ್ರಹಾಂ ವಾಸುದೇವಾರ್ಜುನ ಸಂವಾದ ರೂಪಾಂ ಭಾರತ ಪಾರಿಜಾತ ಮಧುಭೂತಾಂ ಗೀತಾಂ ಉಪನಿಬಂಧ. ಆಚಾರ್ಯ ವಾಕ್ಯ ಏನು? ಭಗವದ್ಗೀತೆ ಅಂದರೆ ಏನಂತ ತಿಳ್ಕೊಂಡಿದ್ದೀರಿ ನೀವು? ಮಹಾಭಾರತ ಪಾರಿಜಾತ ಮಧುಭೂತಾಂ ಗೀತಾಂ ಉಪನಿಬಂಧ. ಮಹಾಭಾರತವೆಂಬುವುದೇ ಪಾರಿಜಾತ ಅಂತ ನೋಡ್ರಿ. ಇಡೀ ಮಹಾಭಾರತ ಅದು ಒಂದು ಪಾರಿಜಾತವೆಂಬ ಪುಷ್ಪ. ಆ ಪಾರಿಜಾತವೆಂಬ ಪುಷ್ಪದಲ್ಲಿನ ಮಧು, ಮಕರಂದ, ಜೇನು ಅಂದ್ರೆ ಯಾವುದು ಅಂದರೆ ಭಗವದ್ಗೀತೆ. ಭಗವದ್ಗೀತೆಯನ್ನ ಮಕರಂದದ ಸ್ಥಾನದಲ್ಲಿ ನಿಲ್ಲಿಸಿಕೊಟ್ರು ಆಚಾರ್ಯ. ಮಧು ಆಚಾರ್ಯರು ಮಧ್ವಾಚಾರ್ಯರಾದ್ದರಿಂದ ಅವರೇನು ಮಾಡಿದ್ರು ಅಂದರೆ ಜೇನು ಅಂತ ಹೇಳಿಕೊಟ್ರು. ವಾಸುದೇವ ಅರ್ಜುನ ಸಂವಾದ ರೂಪಾಂ ಭಾರತ ಪಾರಿಜಾತ ಮಧುಭೂತಾಂ ಗೀತಾಂ ಉಪನಿಬಂಧ. ಆಚಾರ್ಯರ ಗೀತಾ ಭಾಷ್ಯದ ವ್ಯಾಖ್ಯಾನಗಳನ್ನು ನೋಡ್ತಾ ಹೊರಟ್ರೆ ಮುಂದೆ ಹೇಳ್ತೀನಿ. ಇನ್ನೊಂದು 4 ಶ್ಲೋಕ ಆದಮೇಲೆ ಮತ್ತೆ ಹೇಳ್ತೀನಿ. ಅಲ್ಲಿ ಮಂಗಳಾಚರಣೆ ಏನು ಮಾಡಿದರು?
ವ್ಯಾಸರದನ್ನು ಹೆಂಗೆ ಹೇಳಿದ್ರು ಎಲ್ಲ ಮುಂದೆ ಬರ್ತದೆ. ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಕೃಷ್ಣ ಹೇಳಿದ ಮಾತನ್ನೇ ಮತ್ತೆ ಹೇಳ್ತಾರೆ. ಸಹಿ ಧರ್ಮ ಸುಪರ್ಯಾಪ್ತ ಬ್ರಹ್ಮಣ ಪದವೇದನೆ. ಭಗವದ್ಗೀತೆಯನ್ನು ನೀವೆಲ್ಲ ಅಧ್ಯಯನ ಮಾಡ್ರಿ. ಕೃಷ್ಣ ಹೇಳಿದ ಮಾತನ್ನು ಆಚಾರ್ಯರು ಪುನರುಚ್ಚಾರಣೆ ಅಷ್ಟೆ. ಯಾಕೆ ಮಾಡಬೇಕು ಭಗವದ್ಗೀತೆ ಅಧ್ಯಯನವನ್ನು? ಕೃಷ್ಣ ಹೇಳಿದ್ದಾನೆ, ಅರ್ಜುನ ಕೇಳಿದ್ದಾನೆ, ಬಹಳ ಚಂದ ಅಂತ. ಅದೇನೋ ಭಾರತದಲ್ಲಿ, ನಮ್ಮ ಭಾರತ ದೇಶದಲ್ಲೇ ಚಂದ ಕೃತಿ ಅಂತ ಅಲ್ಲ. ಸಹಿ ಧರ್ಮ ಸುಪರ್ಯಾಪ್ತ ಬ್ರಹ್ಮಣ ಪದವೇದನೆ. ಭಗವದ್ಗೀತೆಯಲ್ಲಿ ಹೇಳಲಾದ ಧರ್ಮಗಳೇನಿವೆಯಲ್ಲ, ಇವುಗಳನ್ನು ನೀವು ಅಧ್ಯಯನ ಮಾಡಿದರೆ ಆ ಧರ್ಮಗಳು, ಭಗವದ್ಗೀತೋಕ್ತವಾದ ವಿಷಯಗಳು ಎಷ್ಟು ಸಮರ್ಥವಾಗಿವೆ ಅಂತಂದರೆ ನಿಮಗೆ ದೇವರನ್ನ ಕಣ್ಣು ಮುಂದೆ ತಂದು ಕೂಡಿಸುವಷ್ಟು ಸಮರ್ಥವಾಗಿದೆ. ದೇವರ ಸಾಕ್ಷಾತ್ಕಾರ ಮಾಡಿಕೊಡ್ತವಂತೆ ಭಗವದ್ಗೀತೆಯಲ್ಲಿ ಹೇಳಲಾದ ಧರ್ಮಗಳ ಆಚರಣೆಯಿಂದ. ಇದನ್ನು ಯಾರಾದರೂ ನಾವು ಆಲೋಚನೆ ಮಾಡಿದ್ದೀವ? ಸುಮ್ಮನೆ ಯೋಗಕ್ಷೇಮಂ ವಹಾಮ್ಯಹಂ ಕರ್ಮಣ್ಯೇ ವಾದಿಕಾರಸ್ತೆ ಇವರಿ ಬೇರೆ ಯಾವ ಗೀತಾದ್ರಿಗೆ ಒಂದು ತುಂಡು ಆ ಮೂಲಾಗರ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದ್ರೆ ಅದರಲ್ಲಿ ಹೇಳಲಾದ ಪ್ರಮೇಯಗಳು ದೇವರು ನಿಮ್ಮ ಕಣ್ಮುಂದೆ ಬಂದು ನಿಂತ್ಕೊಳ್ಳುವಷ್ಟು ಸಾಮರ್ಥ್ಯ ಇದೆ ಅಂತ. ಅಲ್ರೇ ಆಚಾರ, ಅಕಸ್ಮಾತ್ ಈಗ ದೇವರು ಕಾಣಿಸ್ಬಿಟ್ಟಿದ್ದ, ಮುಂದೆ ಭಗವದ್ಗೀತೆ ಓದಬೇಕು ಬೇಡ? ಬ್ರಹ್ಮಣ ಪದವೇದನೆ. ಅಯ್ಯೋ ಪುಣ್ಯಾತ್ಮ, ಭಗವದ್ಗೀತೆಯನ್ನು ಓದಿ ದೇವರು ಕಂಡ ಮೇಲೂ ಮತ್ತು ಭಗವದ್ಗೀತೆ ಓದಿ. ಯಾಕೆ ಗೊತ್ತಾ? ದೇವರ ಮನೆಗೆ ಹೋಗ್ತೀಯಲ್ಲ, ಅಲ್ಲಿ ನಿನಗೆ ವಿಶೇಷ ಸೌಲಭ್ಯಗಳು ಬೇಕಲ್ಲ, ಅವೆಲ್ಲ ದೊರಕುತ್ತದೆ. ಮೋಕ್ಷದಲ್ಲಿ ವಿಶೇಷ ಆನಂದಕ್ಕಾಗಿಯೂ ಭಗವದ್ಗೀತೆ, ಇಲ್ಲಿ ನಿಮಗೆ ದೇವರ ದರ್ಶನ ಆಗುವುದಕ್ಕಾಗಿಯೂ ಭಗವದ್ಗೀತೆ. ಭಗವದ್ಗೀತೆ ಅಂತ ಮತ್ತೊಂದು ಗ್ರಂಥ ಸಿಗೋದಿಲ್ಲ ನಿಮಗೆ. ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣು ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ. ಆಚಾರ್ಯರಂತಾರೆ, ಮಹಾಭಾರತದಲ್ಲಿ ಗೀತೆ ಶ್ರೇಷ್ಠ, ವಿಷ್ಣು ಸಹಸ್ರನಾಮ ಶ್ರೇಷ್ಠ. ನಿತ್ಯದಲ್ಲಿ ಅದನ್ನೊಂದು ಬಾರಿ ಪಠಣ ಮಾಡ್ರು. ಭಗವದ್ಗೀತಾ ಒಂದ್ಸಲ ಹೇಳ್ರಿ, ವಿಷ್ಣು ಸಹಸ್ರನಾಮ ಒಂದ್ಸಲ ಹೇಳ್ರಿ, ಏನಾಗ್ತದೆ ನೋಡ್ತೀನಿ ನಾನು ಅಂತಾರೆ ಆಚಾರ್ಯ. ಜ್ಞೇಯಂ ಬರೇ ಹೇಳ್ಬೇಡ್ರಿ, ಉದ್ದಕ್ಕೆ ಗಿಳಿಪಾಠ ಮಾಡಬೇಡ್ರಿ, ತಿಳ್ಕೊಳ್ರಿ ಅದರಲ್ಲಿ ಹೇಳಿದ್ದನ್ನು. ಜ್ಞೇಯಂ ಪಾಠ್ಯಂಚ ತದ್ವಯಂ. ಹಾಗಾಗಿ ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು. ನೀವೆಲ್ಲರೂ ಆಸಕ್ತಿಯಿಂದ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳ್ರಿ, ಅಧ್ಯಯನ ಮಾಡಿರಿ. ಪುಸ್ತಕಗಳು ಬೇಕಾದಷ್ಟು ಸಿಗ್ತದೆ. ಶ್ರೀಮದಾಚಾರ್ಯರ ಭಾಷ್ಯವನ್ನು ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ, ಮರಾಠಿಯಲ್ಲಿ, ತಮಿಳು ಎಲ್ಲ ಭಾಷೆಯಲ್ಲೂ ಅನುವಾದ ಮಾಡಿ ಒಗೆದುಬಿಟ್ಟಿದ್ದಾರೆ. ಅವನ್ನೆಲ್ಲವನ್ನು ಸಂಗ್ರಹ ಮಾಡಿಕೊಂಡು ಓದಿ, ತಿಳಿಯದೇ ಇದ್ದ ಭಾಗದಲ್ಲಿ ಗುರುಮುಖದಿಂದ ಸ್ವಲ್ಪ ಅಧ್ಯಯನ ಮಾಡಿ ಅದರ ರಸಾಸ್ವಾದನೆಯನ್ನು ಮಾಡಿರಿ. ಯಾಕೆ ಗೊತ್ತಾ? ಆಚಾರ್ಯರು ತಾನು ದೂರದ ಊರಿಗೆ ಹೋಗುವಾಗ ಗುರುಗಳಿಗೆ ಎಂದೂ ಬರಿದಾಗದೇ ಇರುವ ಅಕ್ಷಯ ನಿಧಿ ಅಂತ ಕೊಟ್ಟು ಹೋಗಿತ್ತು. ಇವತ್ತು ಆಚಾರ್ಯರು ಬದಲಿಗೆ ಹೋಗ್ಬಿಟ್ಟಿದ್ದಾರೆ ನಮ್ಮನ್ನೆಲ್ಲ ಬಿಟ್ಟು. ಅವರು ಕೊಟ್ಟ ಗೀತಾ ಭಾಷ್ಯ ಇವತ್ತಿಗೂ ಬರಿಯಾಗದ ನಿಧಿ ನಮಗೆ. ಅದನ್ನು ಓದ್ತಾ ಇದ್ರೆ ಆಚಾರ್ಯರೇ ನಮ್ಮ ಜೊತೆಗೆ ನಿಂತ್ಕೊಂಡಂತೆ ಇರ್ತದೆ. ಅವ್ಯಯಂ ಸತತಮಪ್ಯುಪಭುಕ್ತ್ಯ ವಿತ್ತಮಗ್ರಮಿವ ದೂರಯ್ಯಾಸುಹು ಜಾಯಸೇ ಸಕುರಮೇ ಹರಿಗೀತ ಭಾಷ್ಯಮೇಶ ವಿರಚಯ್ಯ ತದಾದಾತ್. ಗುರುಗಳ ಕಡೆಗೆ ಹೋದ್ರು, ಕೊಟ್ಟರು, ಹೊರಡೋ ದಿವಸ ಬಂತು, ಟೈಮ್ ಬಂತು, ಮುಹೂರ್ತ. ಗುರುಗಳಿಗೆ ಸಾಷ್ಟಾಂಗ ಹಾಕಿದ್ರು, ಅನಂತಾಸನಿಗೆ ಹಾಕಿದ್ರು. ಗುರುಗಳು ಕೇಳಿದ್ರಂತ, ಹೋಗ್ಲೇಬೇಕಾ ಮತ್ತೊಂದು ಸರ್ತಿ. ಯಾವಾಗಲೂ ಹಂಗೆ ಇರ್ತದೆ. ಹೇಳ್ಯಾರ, ಹೌದು ಹೋಗಬೇಕು ಅಂತ ತಿಳ್ಕೊಂಡು, ಇಲ್ಲ ಹೋಗ್ಲೇಬೇಕಾ? ಹೌದು ಹೋಗ್ಲೇಬೇಕು. ಹೇತುವಾದಿ ನಿವಿಶಂಕಟ ಬುದ್ಧೌ ತೀರ್ಥಮರ್ಥಯತಿ ಗಂತು ಮನುಜ್ಞಾಂ ತಾಂ ದಿದೇಶ ಪುರುಷೋತ್ತಮ ತೀರ್ಥ ಚಿಂತಯನ್ ಸ ಪುರುಷೋತ್ತಮ ರಕ್ಷಾಂ. ಹೇತುವಾದಿನಿ, ಹೋಗ್ಲೇಬೇಕು ಅಂದ್ರೆ ಕಾರಣ ಹೇಳ್ರಿ ಅಂತ ಕೇಳಂತೆ ಅಚ್ಯುತ ಪ್ರೇಕ್ಷಕ. ಏನ್ ಬದರಿಗೆ ಹೋಗುವಂಥ ಕಾರಣ ಏನ್ ನಿಮಗೆ? ಉತ್ತರ ಭಾರತ ಯಾತ್ರೆಯನ್ನು ಮಾಡಬೇಕು ಅಂತ ಏನ್ ನಿಮಗಂತಹದ್ದು? ಬರ್ರಿ ಅಂತ ಕರ್ಕೊಂಡು ಹೋದ್ರೆ ಏಕಾಂತದಲ್ಲಿ ಕರ್ಕೊಂಡು ಹೋಗಿ ಕೂಡಿಸಿ ಕಾರಣ ಹೇಳಿದ್ರಂತ. ನಾನು ಯಾಕೆ ಬದರಿಗೆ ಹೊರಟಿದ್ದೇನೆ? ಭಾವಪ್ರಕಾಶಿಕ ಅಂತ ಇದೆಯಲ್ಲ ನಾರಾಯಣ ಪಂಡಿತಾಚಾರ್ಯರು ವ್ಯಾಖ್ಯಾನ ಬರೀತಾರೆ. ದೇಹೋಪಸಂಗ್ರಹಸ್ಯಾಸ್ಯ ಯತ್ಫಲಂ ದೈವ ಚೋದಿತಂ ತತ್ಸಿಷಾದೈಶ್ವರ್ಯಾಮಿ ದೇವಗುಹ್ಯೋಪಸಾದಿತಂ. ದೇವಗುಹ್ಯೋಪಪಾದಿತಂ. ನಾನು ಯಾಕೆ ಹೊರಟಿದ್ದೀನಿ ಅಂತ ಕಾರಣ ಹೇಳ್ತೀನಿ ಕೇಳ್ರಿ ಅಂತ ಹೇಳಿ ಲಿಕುಚಯತಿಗಳನ್ನ, ಅಚ್ಯುತ ಪ್ರೇಕ್ಷರನ್ನ ಏಕಾಂತದಲ್ಲಿ ಕರೆದು ಬಾಗಿಲು ಹಾಕಿ ಉಳಿದವರೆಲ್ಲ ಹೊರಗೆ ಹಾಕಿಬಿಟ್ಟು
ಹೇಳಿದ್ರಂತೆ, ನಾನು ಅವತಾರ ಮಾಡಿ ಬಂದದ್ದೇ ಬ್ರಹ್ಮಸೂತ್ರಗಳಿಗೆ ಸರಿಯಾಗಿ ಭಾಷ್ಯವನ್ನು ಬರೀಬೇಕು ಅಂತ ಹೇಳಿ. ನಾನು ಅವತಾರ ಮಾಡಿ ಬಂದದ್ದೇ ಎಲ್ಲ ವೇದಗಳಿಗೆ ಸರಿಯಾದ ವ್ಯಾಖ್ಯಾನವನ್ನು ಮಾಡಬೇಕು ಅಂತ ಹೇಳಿ. ಅದಕ್ಕಾಗಿ ನನ್ನ ಅವತಾರ ಕಾರ್ಯ ನಾನು ಮಾಡಬೇಕಾಗಿದ್ದರೆ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರಿಬೇಕು, ವೇದಗಳಿಗೆ ವ್ಯಾಖ್ಯಾನ ಬರಿಬೇಕು ಅಂತ ಆದರೆ ಆ ವೇದ ವಿಭಾಗವನ್ನ ಮಾಡಿದ ವ್ಯಾಸರ, ಸೂತ್ರಕಾರರಾದ ವ್ಯಾಸರ ಒಪ್ಪಿಗೆಯನ್ನು ಪಡಿಬೇಕು. ಅನ್ನೋದಕ್ಕಾಗಿ ನಾನು ಬದರಿ ಯಾತ್ರೆಗೆ ಹೋಗ್ತಾ ಇದ್ದೀನಿ, ಅವರ ಒಪ್ಪಿಗೆಯನ್ನು ತೆಗೆದುಕೊಂಡು ಬಂದು ಸೂತ್ರಕ್ಕೆ ಅದ್ಭುತವಾದ ಭಾಷ್ಯವನ್ನು ಬರೀತೀನಿ ಅಂತ ತಿಳಿದುಕೊಂಡು ಏಕಾಂತದಲ್ಲಿ ರಹಸ್ಯ ಹೇಳಿದ್ರಂತೆ. ಆನಂದ ಆಗೋಯ್ತು, ಪರಮಾನಂದ ಆಗೋಯ್ತು. ಅಯ್ಯೋ, ಗೀತಾ ಭಾಷ್ಯ ಅಷ್ಟೇ ಕೊಟ್ಟಿದ್ದಾರೆ ಅಂದರೆ ಇನ್ನು ಕೆಲವೇ ದಿವಸದಲ್ಲಿ ಬ್ರಹ್ಮಸೂತ್ರ ಭಾಷ್ಯವೂ ನಮ್ಮ ಕೈಗೆ ಬರ್ತದೆ ಅಂತ ಸಂತೋಷ ಆಯಿತು. ಒಪ್ಪಿಗೆ ಕೊಟ್ರಂತ. ಹೇತುವಾದಿನಿ ವಿಶಂಕಟ ಬುದ್ಧೌ ತೀರ್ಥಮರ್ಥಯತಿ ಗಂತು ಮನುಜ್ಞಾಂ. ತೀರ್ಥ ಅಂದರೆ ಗುರುಗಳು. ತೀರ್ಥಮರ್ಥಯತಿ ಗಂತು ಮನುಜ್ಞಾಂ ತಾಂದಿದೇಶ ಪುರುಷೋತ್ತಮ ತೀರ್ಥ. ಅಚ್ಯುತ ಪ್ರೇಕ್ಷಾಚಾರ್ಯ ಇನ್ನೊಂದು ಹೆಸರು ಏನು? ಪುರುಷೋತ್ತಮ ತೀರ್ಥ ಅಂತ. ನೋಡಿ, ಹೊಸ ಹೆಸರು ಕೇಳಿಲ್ಲ ನಾವು. ಆಚಾರ್ಯರ ಗುರುಗಳ ಇನ್ನೊಂದು ಹೆಸರೇನು? ಪುರುಷೋತ್ತಮ ತೀರ್ಥ. ಹೇಗೆ ಆಚಾರ್ಯರಿಗೆ ಸನ್ಯಾಸ ಕೊಟ್ಟಾಗ ಪೂರ್ಣಪ್ರಜ್ಞ ತೀರ್ಥರು ಅಂತ ಇತ್ತು, ಆಮೇಲೆ ಉತ್ತರಾಧಿಕಾರವನ್ನು ಕೊಟ್ಟಾಗ ಆನಂದ ತೀರ್ಥರು ಅಂತ ಹೆಸರು, ಹಂಗೆ ಅಚ್ಯುತ ಪ್ರೇಕ್ಷರ ಗುರುಗಳು ಮೊದಲು ಸನ್ಯಾಸ ಕೊಟ್ಟಾಗ ಅಚ್ಯುತ ಪ್ರೇಕ್ಷ ಅಂತ ಇಟ್ಟು ಉತ್ತರಾಧಿಕಾರವನ್ನು ನೀಡುವಾಗ ಪುರುಷೋತ್ತಮ ತೀರ್ಥ ಅಂತ ನಾಮಕರಣ ಮಾಡಿದ್ರಂತೆ. ಯಾವಾಗಲೂ ಎರಡೆರಡು ಹೆಸರು ಇರ್ತಾವ್ರಿ. ಒಮ್ಮೆ ಕೊಟ್ಬಿಟ್ರೆ ಏನಿಲ್ಲ, ಒಮ್ಮೆ ಉತ್ತರಾಧಿಕಾರ ಆಶ್ರಮ ಕೊಟ್ಟರೆ ಇದಿಲ್ಲ. ಮೊದಲು ಶಿಷ್ಯ ಸ್ವೀಕಾರ ಮಾಡಿ ಕಾಲಾಂತರದಲ್ಲಿ ಉತ್ತರಾಧಿಕಾರ ಕೊಡೋದಿದ್ರೆ ಎರಡು ಹೆಸರು ಕೊಡ್ತಿದ್ರಂತೆ. ತಾಂಬಿದೇಶ ಪುರುಷೋತ್ತಮ ತೀರ್ಥ ಚಿಂತಯನ್ ಸ ಪುರುಷೋತ್ತಮ ರಕ್ಷಾಂ. ಹೊರಟರು ಆಚಾರ್ಯರು, ಗುರುಗಳ ಪಾದಸ್ಪರ್ಶ ಮಾಡಿ ಹೊರಟಾಗ ಹರಿಸಿದ್ರಂತೆ ಗುರುಗಳು, ಪುರುಷೋತ್ತಮನ ಶ್ರೀರಕ್ಷೆ ಇರಲಿ ನಿನಗೆ. ನೋಡಿ ಎಷ್ಟು ಆಶ್ಚರ್ಯ, ಪುರುಷೋತ್ತಮ ತೀರ್ಥರು ಪುರುಷೋತ್ತಮನ ಶ್ರೀರಕ್ಷೆ ಇರಲಿ ನಿನಗೆ ಅಂತ ಹೇಳಿದ್ರಂತೆ. ಯಾರವ ಪುರುಷೋತ್ತಮ? ಕೃಷ್ಣ. ಅವನ ಶ್ರೀರಕ್ಷೆ ಇರಲಿ ಅಂತ. ಯಾಕೆ? ಪರಮಾತ್ಮ ಹೇಳಿದ್ದಾನೆ, ಯಸ್ಮಾಕ್ಷರ ಪತೀತೋಹಂ ಅಕ್ಷರಾದ ಪಿಚೋತ್ತಮ ಅಥೋಸ್ಮಿ ಲೋಕೆ ವೇದೆ ಚ ಪ್ರತಿತ ಪುರುಷೋತ್ತಮ. ಕೃಷ್ಣ ಹರಸಿನ್, ಕೃಷ್ಣನ ಆಶೀರ್ವಾದ ನಿನಗಿರ್ಲಿ ಅಂತ ಬಾಯಿ ತುಂಬ ಹರಿಸಿ ಕಳಿಸಿದ್ರಂತೆ ಗುರುಗಳು. ಹೋಗಿ ಬಾ, ಒಳ್ಳೇದಾಗ್ಲಿ, ಉತ್ತರ ಭಾರತದ ದಿಗ್ವಿಜಯ ಆಗಲಿ, ನಿನ್ನದು ಯಾತ್ರೆ ಆಗಲಿ ಅಂತ ತಿಳಿದುಕೊಂಡು ಹರಿಸಿ ಕಳಿಸಿದ್ರಂತೆ. ಹೊರಟರು. 34ನೇ ಶ್ಲೋಕ. ಈಗ ಪಂಡಿತಾಚಾರ್ಯರು ಉತ್ತರ ಭಾರತ ಯಾತ್ರೆಗೆ ಹೊರಟರು ಅಂತ ಹೇಳ್ತಾರಲ್ಲ ಆಚಾರ್ಯರು, ಒಂದು ರೂಪಕದಲ್ಲಿ ಹೇಳ್ತಾರೆ. ಕೇಶ ಅದು ಹೆಂಗಿದೆ ಎಂದು ಎರಡೂ ಮಾಡಬಹುದು. ಈಗ ನೋಡ್ರಿ, ಗಾಳಿ ಬೀಸ್ತಂತೆ. ಎಲ್ಲಿ ಬೀಸ್ತು? ಉತ್ತರಕ್ಕೆ ಬೀಸ್ತಂತೆ ಗಾಳಿ. ಇಷ್ಟು ದಿವಸ ದಕ್ಷಿಣಕ್ಕೆ ಬೀಸಿತ್ತಂತೆ ಗಾಳಿ, ಈಗ ಉತ್ತರಕ್ಕೆ ಬೀಸ್ತಂತೆ. ಉತ್ತರಕ್ಕೆ ಬೀಸೋ ಗಾಳಿ ಹೆಚ್ಚು ತಂಪಿರ್ತದಂತೆ, ಹೆಚ್ಚು ಆನಂದದಾಯಕ ಇರ್ತದಂತೆ, ಹೆಚ್ಚು ಘಮಘಮ ಇರ್ತದಂತೆ. ನೆನ್ಬಿಟ್ಕೊಳ್ರಿ, ದಕ್ಷಿಣಕ್ಕೆ ಬೀಸೋ ಗಾಳಿಗಿಂತಲೂ ಉತ್ತರಕ್ಕೆ ಬೀಸೋ ಗಾಳಿ ಬಹಳ ಶ್ರೇಷ್ಠ. ನಮಗೆ ಹೆಂಗೆ ಗೊತ್ತಾಗಬೇಕು ಆಚಾರ? ಬೀಸ್ಕೊಂಡು ನೋಡ್ರಿ ಒಂದ್ಸಲ ಗೊತ್ತಾಗ್ತದೆ. ಸುಳ್ಳು ಹೆಂಗೆ ಗೊತ್ತಾಗ್ಬೇಕಂದ್ರೆ ಬೀಸ್ತಿಗೆ ತಕ್ಕ ಕೊಡ್ಬೇಕ್ರಪ್ಪ. ನಾವು ಬಾಗ್ಲ ಹಾಕ್ಕೊಂಡು ಒಳಗೆ ಫ್ಯಾನ್ ಹಚ್ಕೊಂಡು ಬೀಸ್ಕೋತ ಕೂತ ಹೆಂಗೆ ಗೊತ್ತಾಗುತ್ತೆ ನಮಗೆ? ಈಗ ಉತ್ತರಕ್ಕೆ ಬೀಸಿತು ಗಾಳಿ. ಗಾಳಿ ಅಂದರೆ ವಾಯುದೇವರು. ಲೋಕದಲ್ಲಿ ಉತ್ತರಕ್ಕೆ ಬೀಸುವ ಗಾಳಿ ಹೇಗೆ ಚೆನ್ನಾಗಿರ್ತದೆ ಅಂತಿದೆಯೋ ಹಾಗೆ ಆಚಾರ್ಯರ ಉತ್ತರ ಭಾರತದ ಯಾತ್ರೆ ಇದು ಬಹಳ ಸೊಗಸಾಗಿತ್ತು. ನೀರಜಾಮಲಯ ಮಂಡಲ ವೃತ್ಯ ಶ್ಲಾಘಿತೋ ಭುವಿ ಸದಾಲ್ಯನೋ ಯಾತಃ ಸಾಧುಪಾಂತ ಪರಿತಾಪಮಪಾಸ್ಯನ್ ಉತ್ತರಾಂ ದಿಶಮಯಾನ್ ಮರುದಂಶಃ. ಮೊದಲು ಆಚಾರ್ಯರ ಬಗ್ಗೆ, ಆಮೇಲೆ ಗಾಳಿಯ ಬಗ್ಗೆ. ನೀರಜ, ರಜೋಗುಣ ಇಲ್ಲದವರು. ನೀರಜ, ರಜ ಅಂದ್ರೆ ರಜೋಗುಣ. ಗಾಳಿಯಲ್ಲಿ ಧೂಳಿರಲಿಲ್ಲ. ಕೆಲವೊಮ್ಮೆ ಗಾಳಿ ಬರುವಾಗ ಧೂಳು ಸಹಿತ ಬಂದ್ಬಿಡ್ತದೆ. ಈ ಧೂಳು ಸಹಿತ ಗಾಳಿ ಬಂತು ಅಂದ್ರೆ ಕಣ್ಣು ಎಲ್ಲ ಇದು ಆಗಿ ಮೂಗೆಲ್ಲ ಸೇರ್ಕೊಂಡು ಛೇ 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 ಈ ಗಾಳಿ ಯಾಕಾದ್ರೂ ಬೀಸ್ತು ಅಂತಿರ್ತದೆ. ತೃಣಾವರ್ತ ಬಂದಿದ್ ನೋಡ್ರಿ. ತೃಣಾವರ್ತ ಬಂದಿದ್ನಲ್ಲ, ಯಶೋದೆ ಕಣ್ಣು ಇದೆಲ್ಲ ಧೂಳು ಹೋಗಿ ಮುಚ್ಕೊಂಡು ಕೃಷ್ಣನ್ ತೆಳಗಿಟ್ಟು ಹೋಗ್ಬಿಟ್ಟಿಲ್ಲಂತೆ. ಅಂಥ ಗಾಳಿ ಅಲ್ಲ, ಧೂಳಿಲ್ಲದ ಗಾಳಿ ಬೀಸಿದ್ದು ಅಂತ ಆ ಕಡೆಗೆ. ಆನಂದ ತೀರ್ಥರ ಪಕ್ಷದಲ್ಲಿ ರಜೋಗುಣ ಇಲ್ಲದೆ ಇದ್ದವರು. ಯಾಕೆ? ಒಂದು ಪುರಾಣ ಹೇಳ್ತದೆ, ಪುರಾಣ ವಾಕ್ಯ ಹೇಳ್ತದೆ, ವಾಯುದೇವರ ದೇಹ, ಬ್ರಹ್ಮದೇವರ ದೇಹ
ಇದು ಯಾವ ಗುಣಗಳಿಂದ ನಿರ್ಮಾಣವಾಗಿದೆ ಅಂತ ಕೇಳಿದ್ರೆ ಸತ್ವ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ. ಇಷ್ಟು ಸತ್ವ ಗುಣಗಳು ಸೇರಿ ಬ್ರಹ್ಮದೇವರ ವಾಯುದೇವರ ದೇಹ ಆಗಿದೆ ಅಂತೆ. ಸತ್ವ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ. ಎಷ್ಟು ಸತ್ವಗಳನ್ನು ನೀವು ಪ್ಯೂರಿಫೈ ಮಾಡ್ಲಿಕ್ಕೆ ಹೋಗ್ತೀರಿ, ಬಿಡಿಸ್ಕೊಂಡು ಹೋದಂತೆ ಇನ್ನೂ ಸತ್ವ ಬರ್ತದಲ್ಲ, ಆ ಸತ್ವದಿಂದ ನಿರ್ಮಾಣವಾದ ದೇಹ ವಾಯುದೇವರದ್ದಂತೆ. ಹಾಗಾಗಿ ನೀರಜ ಮಲಯಮಂಡಲ ವೃತ್ಯ, ಮಲಯಮಂಡಲ ಇವೇನು ಮಲಯ ಪರ್ವತದ ಹತ್ತಿರದಲ್ಲಿದ್ದ ದೇಶಗಳಲ್ಲೆಲ್ಲ ತಿರುಗಿ ಬಂದಿದ್ರಲ್ಲ, ಮಲಯಮಂಡಲ ವೃತ್ಯ ಅಲ್ಲಲ್ಲಿ ಹತ್ತಿರವಂತಹ ಗ್ರಾಮಗಳಿಗೆ ಮೇಲೆ ಬೀಸ್ಕೊಂಡು ಹೋಯ್ತಂತೆ. ಅಂದ್ರೆ ಆಚಾರ ಹೊರಟು ಮಲಯ ಪರ್ವತದ ಸಮೀಪದಲ್ಲಿರುವ ಮಂಡಲಗಳು ಗ್ರಾಮಗಳಲ್ಲಿ ಆ ವೃತ್ತಿ ಹೊರಡ್ಕೊಂಡು ಸಂಚಾರ ಮಾಡ್ಕೊಂಡು ಹೋದ್ರು. ಗಾಳಿ ಮಲಯಮಂಡಲ ವೃತ್ಯ, ಮಲಯ ಪರ್ವತದಲ್ಲಿ ಗಂಧದ ಮರಗಳು ಜಾಸ್ತಿ ಇರ್ತಾವಂತೆ. ಇಡೀ ಪರ್ವತ ತುಂಬ ಬರೇ ಗಂಧದ ಮರ ಅಂತ. ಅದ್ರ ಮೇಲಿಂದ ಗಾಳಿ ಬೀಸ್ಕೊಂಡು ಬಂದ್ರೆ ಹೆಂಗಿರ್ತದೆ ವಿಚಾರ ಮಾಡ್ರಿ. ಆಹಾ, ಏನ್ರಿ ಮೂಗು ಅರಸ್ಕೊಂಡು ಕೂತಿರ್ತೀವಿ, ಬರೇ ಗಂಧದ ಮರಗಳು. ಅದೆಲ್ಲ ಬಿಡ್ರಿ, ಮನೆ ಅಂಗಳದಲ್ಲಿ ಚೆನ್ನಾಗಿ ತುಳಸಿ ಹಾಕಿದ್ರಿ ಅಂತ ಇಟ್ಕೊಳ್ರಿ. ತುಳಸಿ ಗಿಡದ ಮೇಲೆ ಅದು ಗಾಳಿ ಬೀಸ್ಕೊಂಡು ಬಂದ್ಬಿಡ್ತು ಅಂದ್ರೆ ಮೂಗು ಎಷ್ಟು ಅಳ್ತ. ಆಹಾ, ಹಾಗಾದ್ರೆ ಮಲಯಮಂಡಲ ವೃತ್ಯ, ಮಲಯ ಪರ್ವತದಲ್ಲಿ ಇದ್ದ ಗಂಧದ ಗಾಳಿಯ ಕಂಪನ್ನ ಹೊತ್ತುಕೊಂಡು ಬಂದದ್ದು, ಗಾಳಿ ಕಂಪ ಹೊತ್ತುಕೊಂಡು ಬಂದದ್ದು. ಶ್ಲಾಘಿತೋ ಭುವಿ, ಎಲ್ಲರೂ ಹೊಗಳ್ತಾರಂತೆ ಅಂಥ ಗಾಳಿಯನ್ನ. ಸದಾಲ್ಯನು ಯಾತಃ ಸಜ್ಜನರೆಂಬ ದುಂಬಿಗಳಿಂದ ಬೆನ್ನಹತ್ತಲ್ಪಟ್ಟವರು ಆಚಾರ್ಯರಾದ್ರೆ ಆ ಗಾಳಿಗೆ ದುಂಬಿಗಳು ಬೆನ್ನಹತ್ತಿದ್ವಂತೆ ಸದಾ. ಯಾವಾಗ್ಲೂ ಗಂಧದ ವಾಸನೆ ಬಂತಲ್ಲ, ಹಿಂಗಾಗಿ ದುಂಬಿಗಳೆಲ್ಲ ಆ ಗಾಳಿ ಹಿಂದೆ ಬರ್ತಿದ್ವಂತೆ. ಆಚಾರ್ಯ ಯಾತ್ರೆಗೆ ಹೊರಟಾಗ ಸುಮಾರೊಂದು 200 ಜನ ಹೊರಟಿರ್ಬೇಕ್ರಿ ಅವತ್ತಿನ ಕಾಲದಲ್ಲಿ. ನಡ್ಕೊಂಡೆ ಮತ್ತೆ ಟ್ರೈನ್ಯಾಗ ಫ್ಲೈಟ್ನಾಗಲ್ಲ, ಮತ್ತೆ ಅದು ಯಾರು ಬೇಕಾದ್ರೆ ಹೋಗ್ಬೋದು. ಸುಮಾರೊಂದು 200-300, ಯಾಕಂದ್ರೆ ಅಷ್ಟು ದಕ್ಷಿಣ ಭಾರತ ಯಾತ್ರೆಯನ್ನು ಮುಗಿಸ್ಕೊಂಡು ಬರುವಾಗ ಶಿಷ್ಯರು ಎಲ್ಲರೂ ಆಗಿದ್ರು. ಅದ್ರಾಗೊಬ್ಬರು ಶಿಷ್ಯರು ವಿಶೇಷ, ಯಾರು ಸತ್ಯತೀರ್ಥರು ಅಂತ. ಅವರು ಸನ್ಯಾಸ ಸ್ವೀಕಾರ ಮಾಡಿದ್ದು ಅಚ್ಯುತ ಪ್ರೇಕ್ಷರ ಕಡೆಗೆ, ಆದರೆ ಪಾಠ ಎಲ್ಲ ಓದಿದ್ದು ಪೂರ್ಣಪ್ರಜ್ಞರ ಕಡೆಗೆ. ಹೆಂಗಾಗಿತ್ತು. ಇವತ್ತೇನು ಭಂಡಾರಕೇರಿ ಮಠ ಇದೆ, ನಮ್ಮ ಈ ಅಧನಾಪೀಠದಲ್ಲಿ ವಿರಾಜಮಾನರಾದ ವಿದ್ಯಾಶತೀರ್ಥ ಶ್ರೀಪಾದಂಗಳವರು ಈ ಪೀಠದ ಮೂಲ ಯತಿಗಳು ಸತ್ಯತೀರ್ಥರು. ಅದು ನಿಜವಾಗಿ ಅಚ್ಯುತ ಪ್ರೇಕ್ಷರ ಮಠ. ಅದು ಅಚ್ಯುತ ಪ್ರೇಕ್ಷರು ಸತ್ಯತೀರ್ಥರು ಆ ಮಠದಲ್ಲಿ ಪರಂಪರೆ ಬಂದು ಇವತ್ತು ಸ್ವಾಮಿಗಳು ವಿದ್ಯಾಶತೀರ್ಥ ಶ್ರೀಪಾದಂಗಳವರು. ಆ ಸತ್ಯತೀರ್ಥರೇನಿದ್ದಾರೆ, ಇದು ಭಂಡಾರಕೇರಿ ಮಠದ ಒಂದರ್ಥದಲ್ಲಿ ಇವತ್ತು ಮೂಲಯತಿಗಳು. ಅವರು ಸನ್ಯಾಸವನ್ನು ತಗೊಂಡದ್ದು ಅವರ ಕಡೆಗೆ, ಅಚ್ಯುತ ಪ್ರೇಕ್ಷರ ಕಡೆಗೆ. ಪಾಠ ಓದಿದ್ದೆಲ್ಲ ಆನಂದ ತೀರ್ಥರ ಕಡೆಗೆ. ಯಾವಾಗ ತಮ್ಮ ಗುರುಗಳು ಬದರಿ ಯಾತ್ರೆಗೆ ಹೊರಟರು ಅಂತ ಗೊತ್ತಾಯ್ತೋ, ಚೀಲ ಹಾಕೊಂಡು ಬಿಟ್ರು ಬಗಳಿಗೊಂದು. ಒಂದು ಹಸಿವಿ ಇದ್ದ ಬಿಡುತ್ತೆ. ದೇವ್ರ ಪೆಟ್ಟಿಗೆ ದಂಡ ಕಮಂಡ್ಲ ಮತ್ತಿನ ಸ್ವಾಮಿಗಳದೇನು ಇರ್ತಾರೆ ಇನ್ನು ಹೆಚ್ಚು. ಮೊಬೈಲ್ ಗಿಬೈಲ್ ಇರಬಾರ್ದು. ಮತ್ತೆ ಹಿಂಗೆ ತಗೊಂಡ್ರು, ಹೊಟ್ಬಿಟ್ರು ಸೀದಾ ಆನಂದ ತೀರ್ಥರ ಹಿಂದೆ ಬೆನ್ನು ಹತ್ಕೊಂಡು ಹೊರಟ್ಬಿಟ್ರು. ಸದಾಲ್ಯನು ಯಾತಃ ಸಜ್ಜನರೆಂಬ ದುಂಬಿಗಳಿಂದ ಬೆನ್ನು ಹತ್ಕೊಂಡು ಬರೋದು. ಯಾರು ಸಜ್ಜನರೆಂಬ ದುಂಬಿಗಳು? ಸತ್ಯತೀರ್ಥರು, ಗೃಹಸ್ಥ ಶಿಷ್ಯರು, ಸನ್ಯಾಸ ಶಿಷ್ಯರೆಲ್ಲ ಆಚಾರ ಹಿಂದೆ ಬೆನ್ನು ಹತ್ತಿದ್ರು. ಗಾಳಿಗೆ ದುಂಬಿಗಳು ಬೆನ್ನು ಹತ್ತಿದ್ರು. ಸಾಧುಪಾಂತ ಪರಿತಾಪಂ ಅಪಾಸ್ಯನ್, ಸಜ್ಜನರೆಂಬ ದಾರಿ ಹೋಕರ ತಾಪವನ್ನ ಪರಿಹಾರ ಮಾಡ್ತಾ ಇದ್ರು ಆಚಾರರು. ಗಾಳಿಯು ಉತ್ತರಾಂ ದಿಶಂ, ಉತ್ತರ ದಿಕ್ಕಿಗೆ ಹೊರಟರು. ಮರುದಂಶ, ಗಾಳಿಯ ಅಂಶರಾದ ಇವರು ಹೊರಟರು ಅಂತ ಹೇಳಿದರು. ಮುಂದೆ ದಾರಿಯಲ್ಲಿ ಸಿಗುವಂತಹ ಎಲ್ಲ ನದಿಗಳಲ್ಲಿ ಸ್ನಾನ ಮಾಡ್ತಾ ಹೋದ್ರಂತೆ ಆಚಾರ್ಯ. ನಾನು ರೂಟ್ ಹೇಳಲ್ಲ, ಯಾಕಂದ್ರೆ ಅವರು ಯಾವ ರೂಟಿಗೆ ಹೋಗಿದ್ದಾರೆ ನಮಗೆ ಹೇಗೆ ಗೊತ್ತಾಗಬೇಕು. ನಾರಾಯಣ ಪಂಡಿತಾಚಾರ್ಯರು ದಾರಿಯಲ್ಲಿ ಸಿಕ್ಕ ಎಲ್ಲ ನದಿಗಳಲ್ಲಿ ಸ್ನಾನ ಮಾಡಿದಂತ ಇಷ್ಟೇ ಹೇಳಿದ್ದಾರಾದ್ರಿಂದ ಇನ್ನೇನು ಒಂದು ಕೆಲಸ ಮಾಡಬಹುದಷ್ಟೇ. ರಾಜರು ತೀರ್ಥ ಪ್ರಬಂಧದಲ್ಲಿ ತಾವು ಸಂಚಾರ ಮಾಡ್ತಾ ಬದರಿ ತನಕ ಹೋಗಿ ಬಂದಿದ್ದಾರೆ. ಪ್ರಾಯ ಅವರು ಆಚಾರ್ಯರು ಹೋದ ಹಾದಿಯಲ್ಲೇ ಹೋಗಿದ್ದಾರೆ ಅಂತ ಅನುಸಂಧಾನ ಮಾಡಿಕೊಂಡು ರಾಜರು ಯಾವ ಕ್ರಮದಲ್ಲಿ ತೀರ್ಥಯಾತ್ರೆ ಮಾಡಿದ್ದಾರೆ ಅಂತ ತೀರ್ಥ ಪ್ರಬಂಧ ನೋಡಿದ್ರೆ ಮಧ್ವಾಚಾರ್ಯ ಈ ಕ್ರಮದಲ್ಲಿ ಹೋಗಿದ್ದಾರೆ ಅಂತ ತಿಳ್ಕೊಬೋದು. ಇಷ್ಟೇ ನಮಗೆ ಊಹಿಸಿ ಬರೋದು ಇಷ್ಟೇ. ಅದನ್ನು ಇನ್ನೊಮ್ಮೆ ಸಿಕ್ಕಾಗಿ ಹೇಳ್ತೀನಿ, ಇವತ್ತು ಸ್ವಲ್ಪ ಇಷ್ಟೇ ಹೇಳಿರ್ತೀನಿ. ಹೊರಟು ಏನೇನಾಯಿತು? ಬುದ್ಧಿ ಶುದ್ಧಿ ಕರಗೋನಿಕರಾಢ್ಯಂ ತೀರ್ಥಜಾತಮುಭಯಂಚ ಧರಣ್ಯಾಂ ಆತ್ಮಮಜ್ಜನತಗೇವ ನಿಕಾಮಂ
ಪರ್ಯಶೋದಯದ ಮಂದ ಮನೀಷಃ. ಯಾವ ಯಾವ ನದಿಗಳು ಯಾವ ಯಾವ ಊರಿನಲ್ಲಿ ಹರಿತಾ ಇದ್ವಲ್ಲ, ಆ ಊರಿಗೆ ಆಚಾರ್ಯರು ಕಾಲಿಟ್ಟು ಕೂಡಲೇ ಅಲ್ಲಿಯ ನದ್ಯಭಿಮಾನಿ ದೇವತೆಗಳು ಆಮಂತ್ರಣ ನೀಡಬೇಕಂತೆ ಆಚಾರ್ಯರಿಗೆ, ನಮ್ಮಲ್ಲಿ ಸ್ನಾನ ಆಗ್ಲಿ ಇವತ್ತು ಅಂತ ಹೇಳಿ. ಯಾರು ಬರ್ಬೇಕು ಸ್ನಾನಕ್ಕೆ ಆಮಂತ್ರಣಕ್ಕೆ? ದಿವಾನ್ರು ಬರೋದಲ್ಲ, ನೀರು ಕಾಯಿಸ್ತಾವಲ್ಲ, ನೀರು ಕಾಸವಂತ ಒಬ್ಬ ಇರ್ತಾನ್ರಿ, ಸ್ವಾಮಿಗಳಿಗೆ ನೀರು ಕಾಸವಂತ ಇರ್ತಾರೆ ನೋಡ್ರಿ, ಕೆಟ್ಟು ಸುಡು 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 ನೀರು ಕಾಯಿಸಿ, ಸ್ವಾಮಿಗಳ ಬರ್ರಿ ನೀರು ಕಾದವ. ಒಮ್ಮೆ ಹಿಂಗೆ ಆಗಿತ್ರಿ, ಯಾರು ಏನಂತ ಬೇಡ, ಸ್ವಾಮಿಗಳು ಸ್ನಾನಕ್ಕೆ ಹೋದ್ರು, ಹಿಂಗೆ ಕೈ ಹಿಡಿದ್ರು, ಸುಟ್ಟು ಹೋತು ಕೈ, ಅಷ್ಟು ಬಿಸಿ 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 ಕೆಂಪಾಗಿ. ಅಲ್ಲಪ್ಪ ಸ್ವಲ್ಪ ನೀರು ಬಿಸಿ ಭಾಳವನು, ಸ್ವಲ್ಪ ತಣ್ಣಗೆ ಹಾಕಿ. ನೀ ಮಾಡಿದ ಕರ್ಮ ಬಲವಂತವಾದರೆ, ಹಿಂಗೆ ಹೇಳಿದವ, ಹಿಂಗೆ ಹೇಳಿದವ ಪುಣ್ಯಾತ್ಮ. ನೀ ಮಾಡಿದ ಕರ್ಮ ಬಲವಂತ ಆದ್ರೆ ನಾ ಏನು ಮಾಡಿ, ಇವು ತಿರುಸಷ್ಟು ನೀರು ಹಾಕೋವು ಅವು ಇವು ಏನಿರ್ತಾವೆ ನೋಡ್ರಿ, ಅವೆಲ್ಲ ಅಂತ ಇರ್ತಾವೆ, ಬಾ ಹೇಳಿಕೋಬಾರ್ದು, ಆಮೇಲೆ ಮೈ ಮೇಲೆ ಬರ್ತದೆ ವ್ಯಾಪಾರ. ಅದಕ್ಕೆ ಅವರಿವ್ರ ಸ್ಥಾನ ಕರಿತಿರ್ಲಿಲ್ಲ, ನದ್ಯಭಿಮಾನಿ ದೇವತೆಗಳೇ ಕರಿಬೇಕಂತೆ ಬಂದುಬಿಟ್ಟು. ನಮ್ಮಲ್ಲಿ ಸ್ನಾನ ಆಗಿ ನಮ್ಮಲ್ಲಿ ಸ್ನಾನ ಆಗಿ ಆಚಾರ್ಯರು ಆಯಿತು ಅಂತ ಹೇಳಿ ನದ್ಯಭಿಮಾನಿಗಳ ಆಮಂತ್ರಣದಿಂದ ಹೋಗಿ ಸ್ನಾನ ಮಾಡಬೇಕಂತೆ. ಸ್ನಾನ ಮಾಡಿ ಹಿಂಗೆ ಎದ್ದು ಬಂದ್ರೆ ಆಚಾರ್ಯ ಮಡಿ ಆಗ್ತಿರ್ಲಿಲ್ಲ, ನದಿಗಳು ಮಡಿ ಆಗ್ತಿದ್ವು ಅಂತ ಬಿಟ್ಬಿಟ್ರೆ. ನಮ್ಮ ಆಚಾರ ಸ್ನಾನ ಅದು ನದಿ ಸ್ನಾನ ಮಾಡಿ ನಮ್ಮ ಆಚಾರ ಮಡಿ ಆಗೋ ಸ್ಥಿತಿನೇ ಇಲ್ಲ. ಪರಮ ಪವಿತ್ರರು. ಆತ್ಮಮಜ್ಜನ ತಗೇವ ನಿಕಾಮಂ ಪರ್ಯಶೋದಯದ ಮಂದ ಮನೀಷಃ. ಆತ್ಮಮಜ್ಜನತಃ ತಾವು ಸ್ನಾನ ಮಾಡಿದರೆ ನದಿ ಶುದ್ಧ ಆಯಿತು. ಈ ಶುದ್ಧಿ ಈ ಪಾವಿತ್ರ್ಯ ವಾಯುದೇವರಲ್ಲಿ ಬಿಟ್ಟರೆ ಇನ್ಯಾರಲ್ಲಿದೆ ರೀ? ನಾವೆಲ್ಲ ಹೋಗಿ ಗಂಗೆ 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 ಅಂತ ಬಡ್ಕೊಂಡು ಶುದ್ಧಾಗಿ ಬರಬೇಕು. ಯಮನೆ ಯಮನೆ ತುಂಗೆ ತುಂಗೆ ಅಂತ ಬಡ್ಕೊಂಡ್ ಬರ್ಬೇಕು ಶುದ್ಧ ಆಗ್ಲಿಕ್ಕೆ. ಸ್ನಾನ ಮಾಡಿದ ಮೇಲೆ ದಂಡಿ ಮೇಲೆ ಕುತ್ಕೊಂಡು ಮಾತಾಡ್ತಿರ್ತೀವಿ, ಅಂತೂ ಮುಗಿತ್ರಿವಾ ಸ್ನಾನ ಈ ಸರ್ತಿ ಶುದ್ಧ. ಇನ್ನೊಂದು 12 ವರ್ಷ ತನಕ ಟೈಮ್ ಅದ. ಏನಿನ್ನು 12 ವರ್ಷ ತನಕ ಟೈಮ್ ಅದ? ಪಾಪ ಮಾಡ್ಲಿಕ್ಕೆ ಬಾಬಾ ಬಾಬಾ ಅಧಿಕಾರ ಇವರಿಗೆಲ್ಲ. ಪುಷ್ಕರ ಬಂದಾಗೆಲ್ಲ ಒಂದು ಸ್ನಾನ ಮಾಡಿದ್ರೆ, ತುಂಗಾಕ್ಕೊಮ್ಮೆ ಗಂಗಾಕ್ಕೊಮ್ಮೆ, ಅದ ನಮ್ಮ ಯಾರಕ್ಕೆ ಕಾವೇರಿಗೊಮ್ಮೆ, ಕೃಷ್ಣಕ್ಕೊಮ್ಮೆ, ಗೋದಾವರಿಗೊಮ್ಮೆ ಬಂದಾಗ ಒಮ್ಮೆ ಸ್ನಾನ ಮಾಡಿ ಬಂದ್ಬಿಡೋದು. ಸ್ನಾನ ಮಾಡಿ ಬರ್ಬೇಕಾದ್ರೆ ಹೆಂಗೆ ಹಿಂಗೆ ಇನ್ನು 12 ವರ್ಷ ನಮ್ಮನ್ನು ಯಾರು ಮಾತಾಡ್ಸೋದು? 12 ವರ್ಷ ಪಾಪ ಮಾಡ್ಲಿಕ್ಕೆ ಅಧಿಕಾರನ ಅದಕ್ಕೆಲ್ಲ ಸ್ನಾನ ಮಾಡಿದರೆ? ನಮ್ದೆಲ್ಲ ಬುದ್ಧಿ ಹಿಂಗೆ. ಆದರೆ ಬುದ್ಧಿ ಶುದ್ಧಿ ಕರಗೋನಿ ಕರಾಢ್ಯಂ ತೀರ್ಥಜಾತಮುಭಯಂಚರಣ್ಯ ಆತ್ಮಮಜ್ಜನತಗೇವ ನಿಕಾಮಂ ಪರ್ಯಶೋದಯದ ಮಂದ ಮನೀಷಃ. ಆತ್ಮಮಜ್ಜನತಃ ತಾವು ಸ್ನಾನ ಮಾಡೋದ್ರಿಂದಲೇ ಪರ್ಯಶೋಧಯತ ಶುದ್ಧಿ ಮಾಡಿಬಿಟ್ರು ಆಚಾರ್ಯರು. 2 ತೀರ್ಥ ಶುದ್ಧಿ ಮಾಡಿದ್ರಂತೆ, ಒಂದೇ ಅಲ್ಲ 2 ತೀರ್ಥ. ಯಾವುದು 2? ಒಂದು ಶಾಸ್ತ್ರ, ಒಂದು ತೀರ್ಥ. ಗಂಗಾದಿಗಳಲ್ಲಿ ಸ್ನಾನ ಮಾಡಿ ಅವುಗಳಿಗೆ ಶುದ್ಧಿಯನ್ನು ಕೊಟ್ಟರೆ, ಪಾಠ ಪ್ರವಚನವನ್ನ ಮಾಡಿ ಈ ಭಾಗವತ ರಾಮಾಯಣ ಮಹಾಭಾರತಗಳೆಲ್ಲ ಇನ್ನೊಬ್ಬರ ಬಾಯಲ್ಲಿ ಸಿಕ್ಕೇನು ಮೈಲಿಗೆ ಆಗಿದ್ವಲ್ಲ ಅವೆಲ್ಲ ಸ್ವಚ್ಛ ಆಗಿ ತೊಳ್ಕೊಂಡು ಹೋಗ್ತೈತೆ. ಯಾರ್ಯಾರ ಬಾಯಾವೋ ಭಾಗವತ ಹೋಗಬಾರ್ದವ್ರ ಕೈಯಾಗೆಲ್ಲ, ಹೋಗಬಾರ್ದವ್ರ ಬಾಯಾಗೆಲ್ಲ ಭಾಗವತ ಹೋಗಿ ನಾನೇ ದೇವರು ಅಂತ ಹೇಳೋರೆಲ್ಲ ಭಾಗವತ ಹೇಳ್ತಿರ್ತಾರೆ. ಆಶ್ಚರ್ಯ ಆಗೋದು. ಅಪ್ಪ ನೀನೇ ದೇವರು ಅಂತಂದ್ರೆ ಭಾಗವತ ಯಾಕೆ ಮತ್ತೆ? ಕಾಮನ್ ಸೆನ್ಸ್ ಇಲ್ಲ ಈ ಜನರಿಗೆಲ್ಲ. ನಾನು ಯಾರಿಗೂ ಬೈತಿಲ್ಲ, ನನಗೇನು ಅವ್ರ ಬಗ್ಗೆ ಏನು ಪ್ರೀತಿನೂ ಇಲ್ಲ ದ್ವೇಷನೂ ಇಲ್ಲ. ಯಾಕೆಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋರು ಭಾಗವತ ಹೇಳಿ ಏನ್ ಮಾಡ್ತೀರಿ? ಭಾಗವತೊಳಗೆ ಕೃಷ್ಣ ಸರ್ವೋತ್ತಮ ಅಂತ ಹೇಳ್ಯಾರ, ದೇವ್ರ ಸರ್ವೋತ್ತಮ ಅಂತ ಹೇಳ್ಯಾರ, ದೇವರಿಗೂ ನಮಗೂ ಭೇದದ ಅಂತ ಹೇಳ್ಯಾರ. ಮತ್ತೆ ನೀನೇ ದೇವರು ಅಂತ ಹೇಳೋ ಭಾಗವತ ಹೇಳಿ ಹೆಂಗೆ ಉಪನ್ಯಾಸ ಮಾಡ್ತೀಪ್ಪ ನೀನು? ದೊಡ್ಡ ಸಮಸ್ಯೆ ಇದು. ಹನುಮತ್ ಜಯಂತಿ ಪ್ರವಚನ ಯಾರ್ದು? ನಾನೇ ದೇವರು ಅಂತ ಹೇಳೋರ್ದು. ಹೆಂಗೆ ಪ್ರವಚನ ಮಾಡ್ಬೇಕು ಇವರು? ಹನುಮತ್ ಜಯಂತಿ ಇಲ್ಲಿ ಆದದ್ದು ಘಟನಾ, ಬೇರೆ ಊರೆಲ್ಲ ಇಲ್ಲೇ ಲೈನ್ ಬಜಾರ್ ಹನುಮಪ್ಪನ ಗುಡಿ ಅದ, ಅಲ್ಲೊಬ್ರು ಬಂದಿದ್ರು, ನಾನೇ ದೇವರು ಅಂತ ಹೇಳೋರು, ಮಾಯಾವಾದ. ಏನು ಪ್ರವಚನ ಮಾಡಬೇಕು? ದೇವ್ರು ದೊಡ್ಡವ, ಹನುಮಪ್ಪ ದೊಡ್ಡವ. ಪ್ರವಚನ ಮಾಡಿದ್ರು. ಮನೆಯಾಗೇನು ಉಪಾಸನೆ ಮಾಡ್ತಾರೆ? ನಾನೇ ದೇವರು ಅಂತ. ಎಷ್ಟು ಮೋಸ ಇದು! ಅದು ಘಟನೆ ಇದು, ಸುಳ್ಳು ಹೇಳಿಕತ್ತಿಲ್ಲ ನಾನು. ನನಗೇನು ಅವ್ರ ಬಗ್ಗೆ ಏನು ಪ್ರೀತಿನೂ ಇಲ್ಲ ದ್ವೇಷನೂ ಇಲ್ಲ, ಅದೇ ಹೇಳ್ತಲ್ಲ ಮೊದಲಿಗೆ. ಭಾಗವತ ಹೆಂಗೆ ಹೇಳ್ತೀರಪ್ಪ ನೀವು? ಅಹಂ ಬ್ರಹ್ಮಾಸ್ಮಿ ಅಂತ ನಾನೇ ಉಪಾಸನೆ ಮಾಡೋದಾದ್ರೆ, ಭಾಗವತಲ್ಲಿ ದೇವರಿಗೂ ಜೀವನಿಗೂ ಭೇದ ಅದ, ದೇವ ಸರ್ವೋತ್ತಮ ಆಗ್ಯಾನ, ರುದ್ರದೇವರು ಉತ್ತಮರು ದೇವೋತ್ತಮರಾಗಿದ್ದಾರೆ ಅಂತ ಹೇಳೋರು ಶಿವೋಹಂ ಅಂತ ಹೆಂಗೆ ಹೇಳ್ಕೊತೀರಿ ನೀವೆಲ್ಲ ಪ್ರವಚನದಾಗ? ಅಬದ್ಧ ಅಲ್ಲ, ಮೋಸ ಅಲ್ಲ.
ಅದಕ್ಕೆ ಅವ್ರ ಬಾಯಾಗ ಸಿಕ್ಕ ಭಾಗವತ ಎಲ್ಲ ಹೊಲಸಾಗಿ ಹೋಗಿತ್ತು. ಬುದ್ಧಿಶುದ್ಧಿ ಕರಗೋನಿ ಕರಾಢ್ಯಂ ತೀರ್ಥಜಾತಮುಭಯಂಚ ಧರಣ್ಯಾಂ. ಭೂಮಿಯಲ್ಲಿ ಎರಡೆರಡು ತೀರ್ಥಗಳು, ಒಂದು ಶಾಸ್ತ್ರ, ಒಂದು ಯಮನಾದಿ ತೀರ್ಥಗಳು, ಒಂದು ಭಾಗವತಾದಿಗಳು, ಒಂದು ಕಾವೇರಿ ತುಂಗಭದ್ರಾದಿ ನದಿಗಳು. ಎರಡರಲ್ಲೂ ಸ್ನಾನ ಮಾಡಿದ್ರೆ ಆಚಾರ್ಯರು. ಭಾಗವತ ಕೇಳಿದ್ರೆ ಬುದ್ಧಿ ಶುದ್ಧಿ ಆಗ್ತದಂತ. ಎರಡಕ್ಕೂ ಅನ್ವಯ ಆಗ್ಬೇಕದೀಗ. ನದಿಯಲ್ಲಿ ಸ್ನಾನ ಮಾಡಿದ್ರೆ ದೇಹ ಬುದ್ಧಿಗಳು ಶುದ್ಧ ಆಗ್ತಾವ ನಮಗ. ಭಾಗವತಾದಿಗಳನ್ನ ಕೇಳಿದ್ರೆ ಬುದ್ಧಿ ಶುದ್ಧ ಆಗ್ತದೆ ಶ್ರವಣಾದಿಗಳಿಂದ. ಬುದ್ಧಿ ಶುದ್ಧಿ ಕರಗೋ ನಿಕರಾಢ್ಯಂ ತೀರ್ಥಜಾತಂ ಉಭಯಂ ಚ ಧರಣ್ಯಂ ಆತ್ಮಜ್ಜನತೆಯೇವ ನಿಕಾಮಂ ಪರ್ಯಶೋದಯದ ಮಂದ ಮನೀಷಃ. ಶುದ್ಧ ಮಾಡ್ತಾ ಮಾಡ್ತಾ ಹೋದ್ರು. ಗಂಗಾಕ್ ಬಂದ್ರಂತೆ. ಗಂಗಾಕ್ ಬಂದ್ಬಿಟ್ರಾಗಲೇ ಆಚಾರ್ಯ ಹೇಳಿಲ್ಲ, ಬಹಳ ಭಾಷದ. ಯಾಕಂತಂದ್ರೆ ಬದರಿ ಮುಟ್ಟಿಸೋಕಾಗಿದೆ ಪಂಡಿತಾಚಾರ್ಯರಿಗೆ. ಎಲ್ಲಿ ಬಂದರು? ಹರಿದ್ವಾರಕ್ಕೆ ಬಂದ್ರಂತೆ ಆಚಾರ್ಯ. ಹರಿದ್ವಾರದಲ್ಲಿ ಗಂಗಾ ಸ್ನಾನ ಮಾಡಿದರು. ಏನು ಆನಂದ ರೀ! ಯಾರು ಹರಿದ್ವಾರಕ್ಕೆ ಹೋಗಿರಿ ನೋಡ್ರಿ, ಅವರಲ್ಲಿ ಗಂಗಾ ನೋಡಿದರೆ ಬಿಟ್ಟು ಬರಬೇಕು ಅಂತ ಮನಸ್ಸು ಬರಂಗಿಲ್ಲ. ಯಾರ ಒಮ್ಮೆ ಹೋಗಿದ್ರೆ ಚಲೋ. ಒಮ್ಮೆ ಹೋಗಿದ್ರೆ ಅಂದ್ರೆ ಏನ್ರಿ ಆಚಾರ್ಯ? ಹಂಗಂದ್ರೆ ಅಂದ್ರೆ ಅನೇಕ ಸರ್ತಿ ಹೋಗಿದ್ರೆ ಚಲೋ ಅಂತ ಅರ್ಥ. ಅದಕ್ಕೆ ಒಮ್ಮೆ ಹೋಗಿ ಬರ್ಬೇಕ್ರಿ. ಆ ಹರಿದ್ವಾರದಲ್ಲಿ ಗಂಗೆ ಹರಿತಾ ಇರ್ತಾಳಲ್ಲ, ಮೊದಲನೇ ಬಾರಿ ಭಾರತದ ನೆಲದ ಮೇಲೆ ಸರಿಯಾಗಿ ಹರಿತಾಳೆ, ಸಮತಟ್ಟಾದ ಪ್ರದೇಶದಲ್ಲಿ. ಯಾಕಂದ್ರೆ ಹಿಂಗೆ ಹರ್ಕೋದು ಬಂದಾಡ್ರಿ ಆಕಿ. ಗಂಗೋತ್ರಿಯಿಂದ ಬದರಿಯೊಳಗೆ ಹಿಂಗೆ ಹರ್ಕೋದು ಬಂದು ಹಿಂಗೆಲ್ಲ ಹಾಯ್ಕೊಂಡು ಬಂದು ಹರಿದ್ವಾರದಾಗ ಹಿಂಗೆ ಸಮಾನ ಹರಿತಾಳೆ. ಏನು ಆನಂದ! ಅಲ್ಲಿರೋ ನೀರು ಕುಡಿಲಿಕ್ಕೆ, ಸ್ನಾನಕ್ಕೆ ಅಲ್ಲಿ ಕೂತ್ ಬಿಟ್ರೆ ಹೊರಗೆ ಬರಬೇಕು ಅಂತ ಅನ್ಸಂಗಿಲ್ರಿ. ಅದ ಮತ್ತು ಬದರಿಯಾಗ ಹಿಂಗೆ ಹೇಳಂಗಿಲ್ರಿ ನಾವು. ಬದರಿಯಾಗ ಕೂತ್ ಬಿಟ್ರೆ ಅಂತಿಲ್ಲ, ಮಲಗಿ ಬಿಟ್ರೆ ಅಂತ ಹಂಗೆ ಹೇಳ್ಬಾರ್ದು. ಸುಳ್ಳು ಏನು ಹೇಳ್ತಾರ ಹಿಂಗೆ ಹೇಳ್ಬೇಕು. ಹರಿದ್ವಾರಕ್ಕೆ ಹೋದ್ರ ಆಚಾರ್ಯ. ಹರಿದ್ವಾರದಲ್ಲಿ ಸ್ನಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿ ಪಂಡಿತಾಚಾರ್ಯರು ಫೋಟೋ ತೆಗೆದಿಟ್ಕೊಂಡ್ರಿ. ಈಗ ಈ ಮುಂದಿನ ಶ್ಲೋಕ ಇದೆ ನೋಡ್ರಿ, 36ನೇ ಶ್ಲೋಕ. ಅದು ಹರಿದ್ವಾರದಲ್ಲಿ ಗಂಗಾ ಸ್ನಾನ ಮಾಡಿದಾಗ ಮಧ್ವಾಚಾರ್ಯ ತೆಗೆದ ಫೋಟೋ ಇದು. ಹೆಂಗದ? ವಾಸುದೇವ ಪದ ಸಂತತ ಸಂಗೀ ತೇಜಸಾಪ್ಯಲ ಪದ ಕೃತ ಶರ್ಮಗ ಅತ್ಯವರ್ತತ ನಿತಾಂತ ಮತಾಸೋ ಗಂಗಮೋಘ ಮಗನಾಶನ ಕೀರ್ತಿ. ಇದು ಗಂಗೆಗೂ ಅನ್ವಯ ಆಗಬೇಕು, ಆಚಾರ್ಯಗೂ ಅನ್ವಯ ಆಗ್ಬೇಕು. ಎರಡಕ್ಕೂ ಹೊಂದಿಸ್ತಾರೆ. ಮತ್ತೆ ಆಗಲೇ ಹೆಂಗೆ ಗಾಳಿಗೂ ಆನಂದ ತೀರ್ಥರಿಗೂ ಇತ್ತು, ಹಂಗೀಗ ಗಂಗೆಗೂ ಆನಂದ ತೀರ್ಥರಿಗೂ. ಮೊದಲು ಗಂಗೆ ಹೆಂಗಿದ್ದಾಳೆ? ವಾಸುದೇವ ಪದ ಸಂತತ ಸಂಗೀ, ದೇವರ ಪಾದ ಸ್ಪರ್ಶವುಳ್ಳವಳಾಗಿದ್ದಾಳೆ. ವಾಸುದೇವ ಪರಮಾತ್ಮ, ಅವನ ಪಾದದ ಸ್ಪರ್ಶವುಳ್ಳವಳಾಗಿದ್ದಾಳೆ ಗಂಗಾ. ಯಾಕ? ಗಂಗಾ ಹುಟ್ಟಿದ್ದೇ ಭಗವಂತನ ಪಾದದಿಂದ. ಗಂಗಾ ಎಲ್ಲಿ ಹುಟ್ಟಾಳ? ಭಗವಂತನ ಪಾದದಿಂದ ಹುಟ್ಟಿದ್ದಾಳೆ. ಸಮುತ್ಪತ್ತಿ ಪದ್ಮ ರಮಣ ಪದ ಪದ್ಮ ಮಲನಖಾತ್ ನಿವಾಸ ಕಂದರ್ಪ ಪ್ರತಿಭಟ ಜಟಾಜೂಟ ಭವನೆ ಅಥಾಯಂ ವ್ಯಾಸಂಗ ಹತಪತಿತ ನಿಸ್ತಾರಣ ವಿಧೌ ನಕಸ್ಮಾದುತ್ಕರ್ಷ ತವ ಜನನಿ ಜಾಗರ್ತಿ ಜಗತಿ. ಒಬ್ಬ ಕವಿ ಹೇಳ್ತಾರೆ, ಎಲ್ಲಿ ಹುಟ್ಟಾಳಕಿ ಗಂಗಾ? ಸಮುತ್ಪತ್ತಿ ಪದ್ಮ ರಮಣ ಪದ ಪದ್ಮ ಮಲನಖಾತ್. ಪದ್ಮಾರಮಣನ ಪಾದ ಪದ್ಮದ ನಖದಿಂದ ಹುಟ್ಟಿ ಬಂದಿದ್ದಾಳಂತೆ. ದೇವರ ಪಾದದಿಂದ ಹುಟ್ಟಿ ಬಂದವಳು ಅವಳಾದ್ರೆ ಇವರು ವಾಸುದೇವ ಪದ ಸಂತತ ಸಂಗೀ, ಸದಾ ಕಾಲ ವಾಸುದೇವನ ಪಾದದಲ್ಲಿ ಮನಸ್ಸಿಟ್ಟವರು. ಆನಂದ ತೀರ್ಥರು ಸದಾ ವಾಸುದೇವನ ಪಾದದಲ್ಲಿ ಮನಸ್ಸಿಟ್ಟವರು. ಗಂಗೆ ಒಂದ್ಸರ್ತಿ ಹುಟ್ಟಬೇಕಾದ್ರೆ ಪಾದದಿಂದ ಹುಟ್ಟಿ ಬಂದ್ಬಿಟ್ಟಾಳಂತ. ಮುಂದೆ ಮುಟ್ಟೇ ಇಲ್ಲ, ಹಿಂಗೆ ಹರ್ಕೋತ್ ಬಂದ್ಬಿಟ್ಟಾಳ್ರಿ. ಪಾದದಿಂದ ಹುಟ್ಟಿ ತೆಳಗೆ ಬಂದಿದ್ದಾಳೆ ವಿನಃ, ಅಂದ್ರೆ ಮುಂದೆ ಹರ್ಕೊಂಡು ಬಂದಿದ್ದಾಳೆ ವಿನಃ ಅಲ್ಲೇ ಕೂತಿಲ್ಲಕ್ಕೆ. ಆದ್ರೆ ಆಚಾರ್ಯರು ಸದಾ ವಾಸುದೇವ ಪದ ಸಂತತ ಸಂಗೀ, ಮುಗಿದು ಹೋದ ಕೆಲಸ. ತೇಜಸ ಪೆಲಮದ ಕೃತ ಶರವಃ. ಗಂಗೆ ಮುಂದೆಲ್ಲಿ ಬಂದ್ಲು? ರುದ್ರದೇವ್ರ ತಲೆ ಮೇಲೆ ಬಂದಂತ. ರುದ್ರದೇವ್ರ ತಲೆ ಮೇಲೆ ಇಟ್ಟುಕೊಂಡ್ರೆ ಗಂಗಾನ್ನ. ಆಚಾರ್ಯರು ರುದ್ರದೇವ್ರ ಮ್ಯಾಲಿದ್ರು, ಗಂಗಾನ ಮೇಲಿದ್ದಾಳೆ, ಆಚಾರ್ಯ ಮೇಲಿದ್ದಾಳೆ. ಗಂಗಾ ಯಾಕೆ ಮೇಲಿದ್ದಾಳೆ? ಅದಕ್ಕೊಂದು ಕಾರಣ. ಆಚಾರ್ಯ ಯಾಕೆ ಮೇಲಿದ್ದಾರೆ? ಅದಕ್ಕೊಂದು ಕಾರಣದ. ಆಚಾರ್ಯರು ತಮ್ಮ ಸಾಮರ್ಥ್ಯದಿಂದ ಗಂಗೆ ರುದ್ರದೇವರನ್ನ ಮೀರಿಸಿತ್ತು. ವಾಯುದೇವರು ಮಧ್ವಾಚಾರ್ಯರು ತೇಜಸ ತಮ್ಮ ಸ್ವಸಾಮರ್ಥ್ಯದಿಂದ ಅಧಕೃತ ಶರ್ವಃ ರುದ್ರದೇವರನ್ನ ಕೆಳಗಿಟ್ಟು ತಾವು ಮೇಲಿದ್ದಾರೆ. ಗಂಗೆ ಹಂಗಿಲ್ಲ. ಈ ಮಕ್ಕಳು ಅಪ್ಪನ ತಲೆ ಏರ್ ಕೂತಿರ್ತಾರೆ ನೋಡ್ರಿ, ಹಂಗೆ ಕೂತಾಳೆ ಅಷ್ಟ.
ಹೆಂಗೆ ಕೂತಾಳ ಗಂಗಾ? ರುದ್ರದೇವರ ತಲೆ ಮೇಲೆ ಹೆಂಗೆ ಕೂತಾಳಕ್ಕಿ? ರುದ್ರದೇವರ ತಲೆಯ ಮೇಲೆ ಮಕ್ಕಳು ಹೇಗೆ ಅಪ್ಪನ ತಲೆಯಲ್ಲಿ ಕೂಡ್ತಾರಲ್ಲ ಹಾಗೆ ಕೂತಿದ್ದಾಳೆ. ಎಷ್ಟೋ ಜನರಿಗೆ ಹಿಂಗೆ ಭ್ರಮಾದ. ಇವತ್ತಿಗೂ ಗಂಗಾ ರುದ್ರದೇವರು ಹೆಂಡತಿ ತಿಳ್ಕೊಂಡ್ಬಿಟ್ಟಾರೆ ಎಷ್ಟೋ ಮಂದಿ. ಇವತ್ತಿಗೂ ಗಂಗಾ ಪಾರ್ವತಿ ಅಂತ ಇಬ್ಬರು ಹೆಂಡಂದ್ರು ರುದ್ರದೇವರಿಗೆ ತಿಳ್ಕೊಂಡು ಹೇಳಿ ಮಹಾ ಅಬದ್ಧ. ಗಂಗಾದೇವಿ ರುದ್ರದೇವರ ಹೆಂಡತಿ ಆಗೋ ಯೋಗ್ಯತೆನೇ ಇಲ್ಲ ಅವಳಿಗೆ. ವರುಣನ ಹೆಂಡತಿ ಗಂಗಾದೇವಿ, ಪಾರ್ವತೀ ದೇವಿ ರುದ್ರದೇವರ ಹೆಂಡತಿ. ಗಂಗಾ ದೇವರ ಮಗಳು ಅಂತ ತಿಳ್ಕೊಂಡು ಹೇಳಿ ರುದ್ರದೇವರು ತಲೆ ಮೇಲೆ ಕೂಡಿಸ್ಕೊಂಡ್ರೆ ಅಷ್ಟ, ಬೇರೆ ಏನಿಲ್ರಿ. ಅದಕ್ಕೂ ಯಾರ್ಯಾರೋ ಸ್ಟ್ರೋಕ್ ಮಾಡ್ಯಾರ್ರಿ ಕವಿಗಳು. ಏನು ಸ್ಟ್ರೋಕ್ ಮಾಡ್ಯಾರ? ಪಾರ್ವತಿಗೆ ಸೌತಿ ನೋಡಿ ಹೊಟ್ಟೆ ಕಿಚ್ಚು ಬಂತಂತ. ಅರ್ಥ ಆಗ್ತಿಲ್ಲ ಏನಂತ ಹೇಳಿ. ಪಾರ್ವತೀ ದೇವಿ ಬಾಜು ಕೂತಿಲ್ಲಂತ, ಸೌತಿ ತಲೆ ಮೇಲೆ ಕೂತಿದ್ಲಂತಕ್ಕೆ. ಸೌತಿ ಎಲ್ಲಕ್ಕೆ ಚೌತಿ ಕೂತಿದ್ಲಿಲ್ಲ. ಯಾಕೆ ಸೌತಿ ಆಗ್ತಾಳೆ? ದಡ್ಡ ಶಾಣೆನು ಹೆಂಗೆ ಹೇಳ್ಬೇಕು ಗೊತ್ತಿಲ್ರಿ ಇವು ಕೆಲ ಹುಚ್ಚುಗಳಿಗೆ. ಆಕೆ ನೋಡಿ ಹೊಟ್ಟೆ ಕಿಚ್ಚು ಬಂದು ಗಣಪತಿಗೆ ಹೇಳಕ್ಕೆ ತಲೆ ಕಳಿಸಿದ್ಲಂತ. ಎಂತ ಕತ್ತಿ ಕಟ್ಟಾರೆ. ಎಲ್ಲ ಅಬದ್ಧ, ಮಹಾ ಅಬದ್ಧ. ಗಂಗಾದೇವಿ ರುದ್ರದೇವರ ಹೆಂಡತಿ ಅಲ್ಲವೇ ಅಲ್ಲ, ಎಂದೆಂದೆಂದೆಂದೂ ಆಗೋದಿಲ್ಲ. ಆಕೆ ವರುಣನ ಹೆಂಡತಿ. ಭಾಗವತ ರಾಮಾಯಣಗಳನ್ನು ಓದಿ ಗೊತ್ತಾಗ್ತದೆ. ಹಾಗಾಗಿ ಅವರನ್ನು ಕೆಳಗೆ ಹಾಕಿದರು. ಅತ್ಯವರ್ತದ ನಿತಾಂತ ಮತಾಸೋ ಗಂಗಮೋಗ ಮಗನಾಶನ ಕೀರ್ತಿ. ಆಚಾರ್ಯ ಹೆಸರು ಹೇಳಿದರೆ ಸಾಕು, ಪಾಪ ಹೋಗ್ಬಿಡ್ತದೆ. ಆಯ್ತು, ಗಂಗಾ ಸ್ನಾನ ಮಾಡಿದ್ರು. ಹರಿದ್ವಾರದಲ್ಲಿ ಮುಗಿಸ್ಕೊಂಡ್ರು. ಏರ್ತಾ ಏರ್ತಾ ಹೊರಟ್ರಂತೆ. ಬದರಿಗೆ ಹೋಗಬೇಕು. ಇಲ್ಲಿದ್ದವರಲ್ಲಿ ಅನೇಕ ಜನ ಬದರಿಗೆ ಹೋಗಿದ್ದೀರಿ. ಯಾರು ವಾಹನದಲ್ಲಿ ಕುಳಿತುಕೊಂಡು ಬದರಿಗೆ ಹೋಗಿದ್ದೀರಲ್ಲ ಅವರ ಸ್ವಲ್ಪ ಕಣ್ಣು ಮುಚ್ಚಿಕೊಂಡು ಬದರಿ ನೆನಪು ಮಾಡ್ಕೊಳ್ರಿ. ಹೋಗ್ಬೇಕಾದ್ರೆ ರಸ್ತಾ ಹೆಂಗಿತ್ತು ಅಂತ ಗೊತ್ತಾಗ್ತದೆ. ಆ ರಸ್ತಾ ಹೆಂಗದ ಅಂತಂದ್ರೆ, ಹೋಗ್ಬೇಕಾದ್ರೆ ಬದರಿ ಯಾತ್ರ, ಬಂದ್ರೆ ಬದರಿ ಸಮಾರಾಧನೆ, ಇಲ್ಲದೆ ಇದ್ರೆ ವೈಕುಂಠ ಸಮಾರಾಧನೆ. ಒಂದೇ ವ್ಯವಸ್ಥೆ ಇತ್ರಿ. ಬದರಿಗೆ ಹೋಗೋದಿದ್ರೆ ಒಂದ ಜೀವನದೊಳಗೆ ಕೊನೆಗೆ ಹೋಗ್ಬೇಕಂತ, ಅಂದ್ರೆ 60 ಬದರಿಗೆ ಹೋಗೋದಂತ. ಅದಕ್ಕೆ ಅದು ಜೀವನದ ಕೊನೆಯ ಯಾತ್ರ ರೀ. ಬಂದ್ರೆ ಅದಕ್ಕೆ ಬದರಿ ಸಮಾರಾಧನೆ ಏನು ಮಾಡ್ತಿದ್ರಿ? ಬದರಿಯಿಂದ ಬಂದಾರ್ರಿಪ್ಪ, ಬದರಿಯಿಂದ ಬಂದ್ರೆ ಬದರಿ ಸಮಾರಾಧನೆ. ಬರಲಿಲ್ಲ ಅಂದ್ರೆ ಜೀವನ ಯಾತ್ರ ಕೊನೆಯದು ಅಂತ ಅರ್ಥ. ಅದಕ್ಕೆ ಮುಗಿದೋತ್ತು. ಭಾಳ ಕಠಿಣದ ರೀ, ಭಾಳ ಕಠಿಣದ. ಏನೋ ದೇವರು ಹರಿವಾಯುಗಳು ಅನುಗ್ರಹ ಮಾಡಿದ್ರೆ ಮಾತ್ರ ಹೋಗಿ ಬರ್ಲಿಕ್ಕೆ ಆಗ್ತಾ ಇಲ್ಲೇ ಆಗೋದಿಲ್ಲ. ಅಲ್ಲಿ ಹಿಂಗಾಗ್ತಾವ ಪ್ರಸಂಗ. ಇವತ್ತು ಅವತ್ತಲ್ಲ, 800 ವರ್ಷದ ಹಿಂದಿನ ಕತೆ ಹೇಳಿಗತ್ತಿಲ್ಲ, ಇವತ್ತಿನ ಕತೆ ಹೇಳಿಗತ್ತೀನಿ. ಇಷ್ಟೇ ರಸ್ತಾರಿ ಅದು. 2 ಗಾಡಿ ಬರೋದಿಲ್ಲ. ಅಕಸ್ಮಾತ್ ಯಾರಾದರೂ ಅವಸರಲ್ಲೇ ಒಂದು ಗಾಡಿ ಇನ್ನೊಂದು ಗಾಡಿ ನುಗ್ಸಿದ್ರು ಅಂದ್ರೆ, ಒಂದು ಗಾಡಿ ಕೆಳಗೆ ಬಿದ್ದರೆ ಗಂಗಾ ಮಾತಾಕಿ ಜೈ. ಯಾರು ತಲೆಗೆ ಹೋಗೋದಿಲ್ಲ. ಬಿದ್ದರೆ ಎತ್ತಬೇಕು, ಹೆಂಗೆ ಆಕ್ಸಿಡೆಂಟ್ ಅವೆಲ್ಲ ಏನು ತಲೆಗೆ ಹೋಗೋದಿಲ್ಲ. ಅಲ್ಲಿ ಹೋತಿಲ್ಲೋ ಗಂಗಾ ಮಾಯಿಕಿ ಜೈ ಅಂದ್ರೆ ಮುಂದಿನ ಗಾಡಿ ಹೋಗ್ಬಿಡುತ್ತೆ. ಅಷ್ಟೇ ಕೆಲಸ. ನೋಡಿದವರಿದ್ದಾರೆ. ಮುಂದೆ ಹೋಗೋರು ಹಿಂದೆ ತಿರುಗಿ ನೋಡಿದ್ರೆ ಹಿಂದಿನ ಗಾಡಿ ಬರೋರು ಹಿಂದೆ ಬಿದ್ದು ಹೋಗ್ಬಿಟ್ಟಿರ್ತಿತ್ತು. ಅಷ್ಟೇ. ಗಂಗಾ ಮಾತಾಕಿ ಜೈ. ಅವ್ರು ಯಾರಿಗೆ ಕೇಳಿ ಬೇಜಾರು ಯಾಕ್ರಿ? ಗಂಗಾನ ಹೊಟ್ಟೆಗೆ ಹೋಗ್ಯಾರ, ಮುಂದಿನ ಜನ್ಮ ಚಲೋ ಬರ್ತದೆ ಅವರಿಗೆ. ಅಷ್ಟೇ. ಬದರಿಗೆ ಹೋಗ್ಬೇಕಾದ್ರೆ ಮೊದಲು ಒಂದು ವ್ಯವಸ್ಥೆ ಮಾಡಿ ಹೋಗ್ಬೇಕು. ಮನೆಯೊಳಗಿದ್ದವ್ರಿಗೆಲ್ಲ ಕೊಟ್ಟು, ಕೀಲಿ ಕೈ ಕೊಟ್ಟು, ಇಷ್ಟು ದಿವಸ ಬರ್ತೀವಿ, ಬರಲಿಲ್ಲ ಅಂದರೆ ಮುಂದಿನ ತಯಾರಿ ಮಾಡ್ಕೊಳ್ರಿ, ಬಂದರೆ ಅದನ್ನು ತಯಾರಿ ಮಾಡ್ಕೊಳ್ಳಿ. ಅಷ್ಟೇ ಕೆಲಸ. ಹೊರಟು ಬದರಿ ಯಾತ್ರೆಗೆ ಹೊರಟಿದ್ದಾರೆ. ತತ್ರ ತತ್ರ ಸಜಗತ್ರಯ ಚಿತ್ರಂ ಕರ್ಮ ಶರ್ಮ ದಮನುಸ್ಮೃತಿ ಮಾತ್ರ ಸಂಚರನ್ ವಿದದಾಪನರಾಯಣಂ ಗೋಚರಂ ಬದರಿ ಕಾಷ್ಟಮ ಪಾರ್ಶ್ವಂ. ತತ್ರ ತತ್ರ ಬದರಿಗೆ ಹೋಗ್ಬೇಕಾದ್ರೂ ಒಂದು 6 ಪ್ರಯಾಗ ಸಿಗ್ತಾವ್ರಿ. ಎಲ್ಲ ಸಿಗ್ತಾವ? ಗರುಡ ಪ್ರಯಾಗ, ಆನಂದ ಪ್ರಯಾಗ, ರುದ್ರ ಪ್ರಯಾಗ, ಇವೆಲ್ಲ 6 ಪ್ರಯಾಗಗಳು ಸಿಗ್ತಾವೆ ದಾರಿ ಹೋಗಿ ಹೋಗ್ಬೇಕಾದ್ರೆ. ಭಾಳ ಚಂದವರು. ಎತ್ತರದ ಮೇಲೆ ಅದು ನಾವು ಮ್ಯಾಲೆ ಹೋಗ್ತಿರ್ತೀವಿ, ತೆಳಗೆ ಹರಿತಿರ್ತಾಳೆ ಆಕಿ ಗಂಗಾ. ಇಳಿದು ಸ್ನಾನ ಮಾಡ್ಕೊತ ಹೋಗ್ಬೇಕ್ರಿ ಎಲ್ಲ ಕಡೆ. ಅದನ್ನೆಲ್ಲ ವಾದರಾಜ ಸ್ವಾಮಿಗಳು ಅಷ್ಟು ಪ್ರಯಾಗ ಸ್ತೋತ್ರ ಮಾಡ್ಯಾರ ತೀರ್ಥ ಪ್ರಬಂಧಗಳನ್ನು. ಗರುಡ ಪ್ರಯಾಗ, ಆನಂದ ಪ್ರಯಾಗ, ರುದ್ರ ಪ್ರಯಾಗ, ಇವೇನು ಪ್ರಯಾಗಗಳು ಅಂತವ ಅಲ್ಲ, ಎಲ್ಲ ಸ್ತೋತ್ರ ಮಾಡ್ಯಾರ. ಸಾಮಾನ್ಯವಾಗಿ ಬದಲಿಗೆ ಹೋಗುವ ನಾವೆಲ್ಲರೂ ಕೂಡ ಅಲ್ಲಿ ಸ್ನಾನ ಮಾಡಂಗೆ ಇಲ್ಲರಿ, ಸ್ವಯಂತ ಹೋಗ್ಬಿಡ್ತೀವಿ. ಅಷ್ಟೇ ಕೆಲಸ. ಎಲ್ಲಿ ಇಳಿತೀವಿ, ಇಳಿದಲ್ಲಿ ಕತಿ ಮಾಡ್ಕೊಂಡು ಹೋಗ್ಬೇಕು. ಅವನು ಯಾತ್ರಾ ಮಾಡಿದ್ರೆ ಹಂಗೆ ಮಾಡಬೇಕು. ನಾವು ಮೊನ್ನೆ 2-3 ವರ್ಷದ ಹಿಂದೆ ಸ್ವಾಮಿಗಳು ಹೋದಾಗ, ಬದರಿಗೆ ಹೋದಾಗ, ನಾವೆಲ್ಲ ಹೋದಾಗ ಅಲ್ಲಿ ರುದ್ರಪ್ರಯಾಗದಲ್ಲಿ ಇಳಿದು ಸ್ನಾನ ಮಾಡಿದ್ವಿ. ಭಾರಿ ಅದ್ಭುತ ಅವೆಲ್ಲ. ಒಂದೊಂದು ಸರ್ತಿ ಹೋಗೋದಿರ್ತದೆ, ನೆನಪಿಟ್ಕೊಂಡು ಹೋಗ್ಬೇಕಷ್ಟೆ. ಅಲ್ಲಲ್ಲಿ ಇಳಿದು ಆಚಾರ್ಯರು ಸ್ನಾನ ಮಾಡ್ತಾ ಇದ್ರೆ
ಶಿಷ್ಯರಿಗೆಲ್ಲ ಏನಾನಂದ. ಅವರೆಲ್ಲ ಇಳ್ಕೊಂಡು ಹಿಂದೆ 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 ಹೋಗಿ ಇವತ್ತೆಲ್ಲ ಮೆಟ್ಲವ, ಸ್ನಾನದ ಘಟ್ಟವ, ಗುಡಿಯವ, ವ್ಯವಸ್ಥಾವ. 800 ವರ್ಷದ ಹಿಂದೆ ಏನೇನೇನೂ ಇಲ್ಲ. ಕಗ್ಗಳ್ಳಿ ಇಳಿಬೇಕು, ಸ್ನಾನ ಮಾಡಬೇಕು, ಹೋಗ್ತಿರ್ಬೇಕು, ಅಲ್ಲೇ ಊಟ, ಅಲ್ಲೇ ಇವರು. ನೋಡ್ರಿ, ಆಚಾರ ಜೊತೆಗೆ ಇಷ್ಟು ಮಂದಿ ಸನ್ಯಾಸಿಗಳಿದ್ರೆ ಆಯಾ ಊರಿನಲ್ಲಿದ್ದ ಭಿಕ್ಷಾ ಸ್ವೀಕಾರ ಮಾಡೋದು ಹೋಗ್ತಿರೋದು. ಇಲ್ಲ ಅಂದ್ರೆ ಅಲ್ಲಲ್ಲಿ ಬೆಳೆದ ಹಣ್ಣು ಹಂಪಲು ಗಿಡ ಅವನೇ ತಿನ್ಕೊಂಡು ಹೋಗೋದು. ಅಲ್ಲೂ ಬರೋಬ್ಬರಿ ಮತ್ತ ಇಡ್ಲಿ ರಾಶಿ ಮಾಡ್ಸಾರೋ ಇಲ್ಲೋ ಯಾತ್ರಾದಾಗ, ಚಹಾ ಕಾಫಿ ಅದರೋ ಇಲ್ಲೋ ಯಾತ್ರಾಕ ಬರ್ದಿರ್ತಾರ್ರಿ. ಯಾತ್ರಾ ಅಂತ ಏನು ಪಾಂಪ್ಲೆಟ್ ಇರ್ತದೆ ನೋಡ್ರಿ, ಅದ್ರೊಳಗೆ ಬರ್ದಿರ್ತಾರೆ 2 ಹೊತ್ತು ಟೀ, 2 ಹೊತ್ತು ಟೀ, 3 ಹೊತ್ತು ಕಾಫಿ. ಏನು ಸಂಧ್ಯಾ ಹೋದ್ರಿ, 3 ಹೊತ್ತು ಸಂಧ್ಯಾ ಇದಾವೆ, 3 ಹೊತ್ತು ಕಾಫಿ ಕೊಡ್ಲಿಕ್ಕೆ, 2 ಹೊತ್ತು ಟೀ, 2 ಹೊತ್ತು ಮಂಗಳಾರತಿ ದೇವ್ರಿಗೆ ಮಾಡೋದು ಹುಚ್ಚುಗಳು ಅದಕ್ಕಂತ. ಮಡಿಯಿಂದ ಮಾಡುತ್ತೆ. ಸ್ವಯಂ ಬೈಲಿಗೆ ಚಾದ ಮಡಿಲಿ ಕೊಡ್ತಿರತ್ತೆ. ಆಚಾರ ಅಡಿಗೆ ಮಾಡ್ಕೋಬೇಕಾದ್ರೆ ಮಡಿಗೆ ಚಾಕರಿ ಕೊಡ್ತೀವಿ, ಸ್ವಯಂ ಬೈಲಿಗೆ ಅದನ್ನ ಎಷ್ಟು ಮಡಿಲಿ ಕೊಡಿದ್ರೆ ಏನಾಗಬೇಕಾಗ್ಯದ. ಕತ್ತಿನ 8 ಸರ್ತಿ ಹೋಲ್ಬಿಡ. ಏನಾಯ್ತು ಅಂದ್ರೆ ಗರುಡ ಪ್ರಯಾಗ, ನಂದ ಪ್ರಯಾಗಗಳಲ್ಲಿ ಎಲ್ಲ ಸ್ನಾನ ಮಾಡ್ತಾ ಹೊರಟರು. ಆಚಾರ್ಯರ ದೇವರ ಪೆಟ್ಟಿಗೆಗಳು, ಶಾಲಗ್ರಾಮಗಳು, ಅದನ್ನ ಸತ್ಯತೀರ್ಥರೇ ಹೊತ್ಕೊಂಡು ಬರ್ಬೇಕಂತೆ. ಶಿಷ್ಯರೆಲ್ಲ ದಂಡಕಾಷ್ಟಗಳನ್ನು ತಗೊಂಡು ಬರಬೇಕು. ಆಚಾರ್ಯರು ಮುಂದೆ 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 ಸಾಗ್ತಾ ಇದ್ರೆ ಹಿಂದೆ ನೂರಾರು ಜನ ಹಿಂದೆ ಬರಬೇಕು ಬದರಿ ಯಾತ್ರೆಗೆ. ಸಂಚರನ್ ವಿದದಾಪರಾಣಾಂ ಗೋಚರಂ ಬದರಿ ಕಾಷ್ಟವ ಪಾರ್ಶ್ವಂ. ಬದರಿಗೆ ಬಂದು ಮುಟ್ಟಿದ್ರು. ಏನು ಬದರಿ ಗುಡಿ ದೇವಸ್ಥಾನ ಯಾರು ನೋಡಿದ್ದೀರಿ? ಎತ್ತರದ ಮೇಲೆ ಬದರಿ ದೇವಸ್ಥಾನ, ನಾರಾಯಣ ಕೂತಿದ್ದಾನೆ. ಬಂದು ಏನ್ ಮಾಡಿದ್ರು ಆಚಾರ್ಯ? ಇವತ್ತು ಕೊನೆ ನಿಲ್ಲಿಸ್ತೇನೆ. ಇವತ್ತಿಲ್ಲಿಗೆ ಬದರಿಗೆ ಬಂದು ನಾರಾಯಣನ ಮಂದಿರದಲ್ಲಿ ನಿಂತು ಅಂಗಳದಲ್ಲಿ ದೇವರ ಕಂಡು ಕೂಡಲೇ ಮೊದಲು ಗೀತಾ ಭಾಷ್ಯ ಕೈಯಲ್ಲಿ ತಗೊಂಡ್ರು. ಚೀಲದಲ್ಲಿ ತೆಗೆದ್ರು ಇನ್ನೊಂದು ಕಾಪಿ. ಒಂದು ಗುರುಗಳಿಗೆ ಕೊಟ್ಟಿದ್ರು, ಇನ್ನೊಂದು ತಗೊಂಡ್ರು. ಮಂಡಯನ್ ಭರತ ಖಂಡಮ ಖಂಡಂ ನಾದಿರಾಯಣ ಪದೋತ್ರ ಪರೋ ಯಹ ತಂ ನಮನ್ ಪ್ರಚುರಧಿ ಹರಿಗೀತಾ ಭಾಷ್ಯಮಾರ್ಪಯದುಪಾಯ ನಮಸ್ಮೈ. ಆ ಬದ್ರೀನಾರಾಯಣನ ಪಾದಕ್ಕೆ ಇಟ್ಟು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರಂತ ಆಚಾರ್ಯ. ಸ್ವಾಮಿ, ದೂರದ ಅನಂತಾಸನ ಉಡುಪಿ ಕ್ಷೇತ್ರ, ಅಲ್ಲಿಂದ ಗೀತಾ ಭಾಷ್ಯವೆಂಬುವಂತಹ ಉಡುಗೊರೆಯನ್ನ ಮನಸ್ಸಿನಲ್ಲೂ ದೇಹದಲ್ಲೂ ಬುದ್ಧಿಯಲ್ಲೂ ಹೊತ್ತುಕೊಂಡು ತಂದಿದ್ದೇನೆ. ಇವತ್ತು ನಿನ್ನ ಪಾದದ ತಳಗೆ ಇಟ್ಟು ಕೈ ಜೋಡಿಸಿ ಬೇಡಿಕೊಳ್ತೇನೆ. ನೀನೊಂದು ಬಾರಿ ಅವಲೋಕನವನ್ನ ಮಾಡಿ ನಾನು ಬರೆದ ಭಾಷ್ಯ ಸರಿ ಇದೆ ಅಂತ ಒಪ್ಪಿಗೆ ಕೊಟ್ಟು ಬಿಟ್ರೆ ನನ್ನ ಜನ್ಮ ಸಾರ್ಥಕ ಆಗ್ತದೆ ಅಂತ ಆಚಾರ್ಯ. ಇದು ಗ್ರಂಥಕಾರಲ್ಲಿರಬೇಕಾದ ವಿನಯ. ನಾ ಬರ್ದೀನಿ, ನೋಡ್ಕೊಳ್ರಿ. ತಂ ನಮನ್ ಪ್ರಚುರದಿ ಹರಿಗೀತಾ ಭಾಷ್ಯಂ ಆರ್ಪಯತ್ ಉಪಾಯ ನಮಸ್ಮೈ. ಹೋಗಿ ಆ ಬದ್ರೀನಾರಾಯಣನ ನೋಡ್ಬೇಕ್ರಿ. ವಿಶ್ವರೂಪ ಬದ್ರೀನಾರಾಯಣಂದು ಹಿಂಗೆ ಶಂಕಾಚಕ್ರ ಹಿಡ್ಕೊಂಡು ಕೂತಿದ್ದಾನೆ ನಾರಾಯಣ. ಅಲ್ಲಿ ಯಮದೇವರ ಮಗ ನಾರಾಯಣ ಅವರ ಅವತಾರ ಮಾಡಿದ್ದು. ಅಲ್ಲಿ ಹೋಗಿ ಮುಂದೆ ಬದರಿಗೆ ಹೋಗ್ಬೇಕಾಗ್ಯದ ಆಚಾರ್ಯ, ಅಂದ್ರೆ ವ್ಯಾಸಾಶ್ರಮಕ್ಕೆ ಹೋಗ್ಬೇಕಾಗ್ಯದ. ಮೊದಲು ಸಿಕ್ಕ ನಾರಾಯಣನ ಪಾದದಲ್ಲಿ ಗೀತಾ ಭಾಷ್ಯವನ್ನ ಇಟ್ಟು ಪಾದಸ್ಪರ್ಶ ಮಾಡಿ ಆನಂದ ಆನಂದ ಆನಂದ. ಸ್ವಾಮಿ ಒಪ್ಪಿಸ್ಕೋ ತಂದಿದ್ದೀನಿ. ಭಾಷ್ಯ ಮರ್ಪಯದುಪಾಯ ನಮಸ್ಮೈ. ಭಾಷ್ಯ ಇಟ್ಟರು. ಶಿಷ್ಯರೆಲ್ಲ ಆತರಿತಾ ಇದ್ದಾರೆ, ಕಾತರದಿಂದ ಕಾಯ್ತಾ ಇದ್ದಾರೆ. ಎಂಥ ದೈವಭಕ್ತಿ, ಎಂಥ ಗುರುಭಕ್ತಿ. ತಂದಿಟ್ಟು ಮುಂದೇನ್ ಮಾಡ್ತಾರೆ ಬೇಕಲ್ಲ, ಮುಂದೇನ್ ಮಾಡ್ಬೇಕು ಬೇಕಲ್ಲ. ಮೆಲ್ಲಗೆ ಶಿಷ್ಯರು ಕೇಳಿದಂತೆ, ಹೇಗೂ ಭಗವಂತನಿಗೆ ಒಪ್ಪಿಸಿದ್ದೀರಿ, ಒಂದು ಬಾರಿ ಭಗವಂತನ ಮುಂದೆ ಪ್ರವಚನ ಮಾಡಿಬಿಡ್ರಿ ಗೀತಾ ಭಾಷ್ಯ. ನಾವೆಲ್ಲ ಕೇಳಿ ವೈಕುಂಠವನ್ನ ಯಾತ್ರೆ ಮಾಡ್ತೇವೆ. ನಿಮ್ಮ ಬಾಯಿಯಿಂದ ನಾರಾಯಣನ ಸನ್ನಿಧಾನದಲ್ಲಿ ಗೀತಾ ಭಾಷ್ಯ ಕೇಳೋದು ಅಂದ್ರೆ ಪರಮ ಮಂಗಳ. ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ, ನೀವೇ ಹೇಳಬೇಕು. ಆ ವಾಯುದೇವರ ಅವತಾರಿಗಳಾದ ಆನಂದ ತೀರ್ಥ ಭಗವತ್ಪಾದರು ಬದ್ರೀನಾರಾಯಣನ ಅಂಗಳದಲ್ಲಿ ಕುಳಿತುಕೊಂಡು ಭಗವದ್ಗೀತಾ ಭಾಷ್ಯವನ್ನ ಪ್ರವಚನ ಮಾಡ್ತಾ ಇದ್ರೆ ಕೇಳಲಿಕ್ಕೆ ಯಾರ್ಯಾರು ಬಂದಿದ್ರು? ಸಾಕ್ಷಾತ್ ಬದ್ರೀನಾರಾಯಣನೇ ಬಂದು ಕೂತ್ಬಿಟ್ಟಿದ್ದ ಭಗವತ್ ಗೀತಾ ಭಾಷ್ಯ ಕೇಳಲಿಕ್ಕೆ. ವಿಗ್ರಹ ಅಲ್ಲ, ದೇವರೇ ಬಂದು ಕೂತಿದ್ದಾನೆ. ವ್ಯಾಸರು ಬಂದು ಕುಳಿತುಕೊಂಡಿದ್ದಾರಲ್ಲಿ. ವೇದವ್ಯಾಸ ದೇವರು, ಬದ್ರೀನಾರಾಯಣ, ಬ್ರಹ್ಮಾದಿ ದೇವತೆಗಳು ಎಲ್ಲರೂ, ರುದ್ರಾದಿ ದೇವತೆಗಳೆಲ್ಲರೂ ಬಂದು ಕುಳಿತುಕೊಂಡ್ರು ಆ ಬದ್ರೀನಾರಾಯಣ ಅಂಗಳದಲ್ಲಿ. ಯಾಕೆ? ಆನಂದ ತೀರ್ಥರು ಭಗವತ್
ಗೀತಾ ಭಾಷ್ಯ ಪ್ರವಚನ ಮಾಡ್ತಾ ಇದ್ದಾರೆ. ಕೇಳಬೇಕು ನಾವೆಲ್ಲ. ಈ ಭಾಗ್ಯ ಯಾರಿಗುಂಟು? ಯಾರಿಗಿಲ್ಲ. ಬರ್ರಿ ಅಂತ ಹೇಳಿ ಪ್ರತಿಯೊಬ್ಬರು ಬಂದು ಬದ್ರಿನಾರಾಯಣನ ಅಂಗಳದಲ್ಲಿ ಕುಳಿತಿದ್ರೆ ಇವು ನಮ್ಮ ಕಣ್ಣಿಗೆ ಕಾಣುವಂತಹ ಶಿಷ್ಯ ಮಂಡಳಿ ಮಾತ್ರ ಕೂತಿದ್ದಿದ್ರೆ ಅದೃಶ್ಯರಾಗಿ ದೇವತಾ ಮಂಡಳಿ, ನಾರಾಯಣ, ವ್ಯಾಸರು ಎಲ್ಲರೂ ಕುಳಿತಿದ್ದಾರೆ. ಆಚಾರ್ಯರು ಗೀತಾಭಾಷ್ಯ ಪ್ರವಚನವನ್ನು ಪ್ರಾರಂಭ ಮಾಡ್ತಾರಂತೆ. ಹೇಗೆ ಪ್ರವಚನ ಮಾಡಿದರು ಅದನ್ನ ಕೇಳಿದ ಆ ನಾರಾಯಣ, ಆ ವ್ಯಾಸರು ಏನಂತ ಆನಂದವನ್ನು ಅಭಿವ್ಯಕ್ತ ಮಾಡಿದರು ಇದನ್ನೆಲ್ಲ ನಾವು ಕೇಳಬೇಕು. ನಾಳೆ ಸಾಯಂಕಾಲ ಸಿಕ್ಕಾಗ ಅವಶ್ಯ. ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ